ಓಂ ಶ್ರೀ ಗುರುಭ್ಯೋ ನಮಃ. ಪ್ರಪಂಚದೊಳಗೆ ಗುರುವಿಗೆ ಇರುವಂಥ ಸ್ಥಾನ, ಪವಿತ್ರತೆ ಬೇರೆ ಯಾವುದಕ್ಕೂ ಇಲ್ಲ ಅಂತಲೇ ಹೇಳ್ಬೋದು. ಗುರು ಅಂತಂದರೆ ಯಾರು? ಕಾವಿ ಬಟ್ಟೆ ತೊಟ್ಟವರ, 4 ಅಕ್ಷರ ಕಲಿಸಿದವರ, ನಮಗೆ ಮಾರ್ಗದರ್ಶನ ಮಾಡೋರ? ಯಾರನ್ನು ಗುರು ಅಂತ ಕರೀಬೇಕು? ಹೌದು, ಹೇಳಿಬಿಡ್ತೀವಿ, ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ದಾರಿಗೆ ಕರ್ಕೊಂಡು ಹೋಗೋನು ಗುರು ಅಂತ ಹೇಳಿ. ಹೌದು, ಸತ್ಯನೇ. ನಮ್ಮೊಳಗಿನ ಅರಿವಿನ ಬೆಳಕನ್ನು ಹೊತ್ತಿಸಿ ಸನ್ಮಾರ್ಗದೆಡೆಗೆ ನಮ್ಮನ್ನು ನಡೆಸೋನನ್ನು ಗುರು ಅಂತ ಒಪ್ಕೋಬಹುದು. ತಂದೆ ತಾಯಿ ಮಾಂಸದ ಮುದ್ದೆಯನ್ನು ಹುಟ್ಟಿಸಿ ಬೆಳೆಸಿರ್ತಾರೆ. ಆ ನಂತರ ಆ ಮಗು ಗುರುವಿನ ಮಡಿಲನ್ನು ಸೇರಿ ಜ್ಞಾನದ ಬೆಳಕನ್ನು ಪಡ್ಕೊಂಡಿರ್ತದೆ, ಪ್ರಪಂಚದ ಅರಿವನ್ನು, ಜ್ಞಾನವನ್ನು ಪಡ್ಕೊಂಡಿರ್ತದೆ. ಅದಕ್ಕೋಸ್ಕರ ಸರ್ವಜ್ಞ ಹೇಳ್ತಾನೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಅಪ್ಪ ಅನ್ನಿಸ್ಕೊಂಡವನು ಗುರುಗಳ ಹತ್ತಿರ ತಂದುಬಿಡ್ತಾನೆ, ನಿನಗೆ ಗುರುವಿನ ದರ್ಶನ ಮಾಡಿಸ್ತಾನಷ್ಟೇ. ಆದರೆ ಜಗತ್ತಿನ ದರ್ಶನವನ್ನು ಮಾಡಿಸೋರು ಗುರು. ನಿಜವಾದ ಗುರು ಆದವನು, ನಿಜವಾದ ಗುರು ಆದವನು ಸನ್ಮಾರ್ಗದ ಕಡೆಗೆ ಮಕ್ಕಳನ್ನು ತಗೊಂಡೋಗೋದಷ್ಟೇ ಅಲ್ಲ, ಅವರ ಸರ್ವಾಂಗೀಣ ವಿಕಾಸವು ತನ್ನ ಹೊಣೆ ಅಂತಲೇ ಅರ್ಥ ಮಾಡಿಕೊಂಡು ಆ ಮಾರ್ಗದಲ್ಲಿ ಹೆಜ್ಜೆ ಇರಿಸ್ಕೊಂಡು ಹೋಗೋನನ್ನು ನಿಜವಾದ ಗುರು ಅಂತ ಕರಿತೀವಿ. ಇಂಥ ಗುರುಗಳಿಗೆ ವಂದನೆ ಮಾಡುವ ಪರಂಪರೆ ನಮ್ಮ ಭವ್ಯ ಭಾರತದೊಳಗೆ ಮೊದಲಿನಿಂದ ಪ್ರಾಚೀನ ಕಾಲದಿಂದ ಇದೆ. ಗುರುಗಳಿಗೆ ಕಾಣಿಕೆ ಕೊಡೋದು, ದಕ್ಷಿಣೆ ಕೊಡೋದು, ಗುರುವಂದನೆ ಹೇಳೋದು, ಗುರುವಿಗೆ ಋಣಿಯಾಗಿರೋದು ಹೇಳ್ತೀವಲ್ಲ. ಮಾತೃ ಋಣ, ಪಿತೃ ಋಣ, ಗುರುವಿನ ಋಣ, ಭೂಮಿ ಋಣ ತೀರ್ಸೋಕ್ಕಾಗಲ್ಲ. ಈ 4 ಋಣಗಳ ಹಿಡಿತದೊಳಗೇ ನಾವು ಬೆಳೆಯೋದು ಪ್ರತಿಯೊಬ್ಬರೂ ಕೂಡ. ಇವುಗಳಿಗೆ ಅದಷ್ಟು ನಮೂನೆಯಲ್ಲಿ ನಾವು ಕೃತಜ್ಞತೆ ಹೇಳಿದ್ರೂ ಕೂಡ ಕಡಿಮೆನೆ. ಅಂಥ ಗುರುವಿಗೆ ವಂದನೆ ಹೇಳುವ ಒಂದು ಸಾಂಪ್ರದಾಯಿಕತೆ, ಪರಂಪರೆಯನ್ನು ನಾವು ಹಾಕ್ಕೊಂಡು ಬಂದೀವಿ. ಹಾಗೆ ಈಗಿನ ಮಕ್ಕಳು ಕೂಡ ಏನೇ ಡಿಜಿಟಲ್ ಯುಗ ಇದ್ದರೂ ಕೂಡ ಗುರುವೇ ಬೇಕಲ್ಲ, ಏನೇ ಕಲಿಸೋಕ್ಕೂ ಕೂಡ ಗುರು ಬೇಕಲ್ಲ. ಅಂಥ ಗುರುವಿನ ಸ್ಮರಣಾರ್ಥ, ಕೃತಜ್ಞಾಪೂರ್ವಕವಾಗಿ ಇವತ್ತಿನ ಮಕ್ಕಳು ಕೂಡ ಗುರುವಂದನೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗುರುಗಳನ್ನು ಸನ್ಮಾನ ಮಾಡಿ ಅವರ ಮನಸ್ಸನ್ನು ಸಂಪ್ರೀತಗೊಳಿಸುವಂಥ ವಿಶೇಷ ದಿನವಾಗಿ ಎಲ್ಲ ಗುರುಗಳನ್ನು ಕರೆದು ಅವರನ್ನು ಸನ್ಮಾನ ಮಾಡಿ ಸಂತೋಷಪಡಿಸ್ತಾರಲ್ಲ. ಇದಕ್ಕಿಂತ ಒಂದು ಒಳ್ಳೆಯ ಸುದಿನ ಗುರುವಿನ ಪಾಲಿಗೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಮಗನಾದವ ತಂದೆಯನ್ನು ಮೀರಿಸಬೇಕು, ಶಿಷ್ಯನಾದವ ಗುರುವನ್ನು ಮೀರಿಸಬೇಕು. ಆವಾಗಲೇ ಗುರುವಿಗೂ ಮತ್ತು ತಂದೆಗೂ ತೃಪ್ತಿ ಅನ್ನೋ ಮಾತೊಂದಿದೆ. ಅಂಥ ಗುರು ಶಿಷ್ಯ ಪರಂಪರೆ ಇವತ್ತಿನವರೆಗೂ ಕೂಡ ತಂದೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ ನಿಂತು ಮಕ್ಕಳ ಏಳಿಗೆಯನ್ನು ಬಯಸುವಂಥ ಗುರುಗಳು ಈಗಲೂ ಕೂಡ ಬೆರಳೆಣಿಕೆಯಷ್ಟಾದರೂ ಸಹಿತ ಇದ್ದೇ ಇದ್ದಾರೆ. ಅಂಥ ಗುರುವನ್ನು ಸನ್ಮಾನಿಸಿ ಆನಂದಪಡಿಸೋ ಕೆಲಸ ಇದೆಯಲ್ಲ, ಬಹಳ ವಿರಳವಾಗಿ ನಡೀತಾ ಇರ್ತವೆ. ಅವಾಗೊಂದು ಅದನ್ನು ತೋರಿಕೆಯಾಗಿ ಮಾಡಬೇಕಾಗಿಲ್ಲ. ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ 4 ಹೊಗಳಿಕೆಯ ಮಾತುಗಳನ್ನು ಹೇಳಿ ಗುರುವನ್ನು ಸನ್ಮಾನ ಮಾಡಿಸೋದು ಅದೇನಂತ ವಿಶೇಷತೆ ಅನ್ನಿಸ್ಕೊಳ್ಳಲ್ಲ. ಗುರುವನ್ನು ಮನಸ್ಸಲ್ಲೇ ಆರಾಧಿಸ್ತಾ, ಸದಾ ಮನಸ್ಸಲ್ಲೇ ಸ್ಮರಣೆ ಮಾಡಿಕೊಂಡು ಅವರು ಹೇಳಿಕೊಟ್ಟು ಸನ್ಮಾರ್ಗದಲ್ಲಿ ಮುನ್ನಡೆಯೋದಿದೆಯಲ್ಲ, ಅದು ನಿಜವಾದ ಗುರು ಕಾಣಿಕೆ. ಗುರುವಿನ ಶಿಷ್ಯರೇ ಮೇಲೋ ಕೆಳಗೋ ಅಕ್ಕನೋ ಪಕ್ಕನೋ ಚಲಿಸೋದು. ಗುರುವಾದವನೊಂದು ಬಿಂದುವಾಗಿ, ಕೇಂದ್ರ ಬಿಂದುವಾಗಿ ಸೂರ್ಯನಂತೆ ಇದ್ದಲ್ಲೇ ಇರ್ತಾನೆ. ಅವನು ಕೂಡ ಬೆಳಗ್ತಾ ಯಾವಾಗಲೂ ಸೂರ್ಯನ ಕೆಲಸ ಗುರುವಿನದು. ಕ್ಯಾಂಡಲ್, ಮೇಣದ ಬತ್ತಿಯ ಕೆಲಸ ಗುರುವಿನದು. ತಾನು ಉರಿದು ದೀಪ ಕೊಡೋ ಕೆಲಸ. ಸ್ವತಃ ತಾನು ಶ್ರಮಪಟ್ಟು ಅಧ್ಯಯನ ಮಾಡಿ ಶ್ರದ್ಧೆಯಿಂದ ಮಕ್ಕಳ ಗಮನವನ್ನು ತನ್ನೆಡೆ ಸೆಳೆದುಕೊಂಡು ತನ್ನಲ್ಲಿರುವ ಜ್ಞಾನವನ್ನು, ವಿದ್ಯೆಯನ್ನು ನಿಸ್ಪೃಹನಾಗಿ ಮಕ್ಕಳಿಗೆ ಧಾರೆ ಎರಿತಾನಲ್ಲ, ಅವನನ್ನು ಗುರು ಅಂತ ಒಪ್ಕೊಂಡಿರ್ತವೆ ಮಕ್ಕಳೇ ಗುರುತಿಸ್ತವೆ ಅವನನ್ನು. ಗುರು ತಾನೇ ಹೇಳ್ಕೊಳ್ಳೋದಲ್ಲ ಟಾಮ್ ಅಂಥೇಳಿ. ಆ ಮಕ್ಕಳು ಗುರುತಿಸಿ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ಸನ್ಮಾನ ಮಾಡಬೇಕು ಅಂತ ಹೊರಟಿರ್ತಾವಲ್ಲ, ಅದು ಮಕ್ಕಳ ಹೆಗ್ಗಳಿಕೆ. ಅದು ಅವರ ಶ್ರೇಷ್ಠತೆ, ಅವರ ದೊಡ್ಡಸ್ತನ. ಅದು ಮಾಡಿಸ್ಕೊಂಡಂಥ ಗುರುಗಳದಲ್ಲ. ಗುರು ಏನು ಮಾಡಿರ್ತಾನೆ, ತನ್ನ ಡ್ಯೂಟಿ ಮಾಡಿರ್ತಾನಷ್ಟೇ.
ಅದನ್ನು ಗುರುತಿಸಿ ಶ್ಲಾಘಿಸಿ ಈ ರೀತಿಯ ಸನ್ಮಾನಗಳನ್ನು ಹಮ್ಮಿಕೊಂಡು ಎಲ್ಲೆಲ್ಲಿಂದಲೋ ಬಂದು ಒಂದಾಗಿ ಕೂಡಿ, ಎಷ್ಟೋ ವರ್ಷಗಳ ಹಿಂದಿನ ಮಕ್ಕಳು ಒಂದಾಗಿ ಕೂಡಿ ಗುರುಗಳನ್ನು ಸನ್ಮಾನಿಸೋ ಕೆಲಸ ಸಾಮಾನ್ಯದ್ದಲ್ಲ, ಬಹಳ ವಿಶೇಷವಾದದ್ದು, ಬಹಳ ಸಂತೋಷ ಪಡಬೇಕಾದಂಥ ಹೆಮ್ಮೆಯ ಸಂಗತಿ ಗುರುಗಳಿಗೆ. ಅಂಥ ಗುರುವಂದನಾ ಕಾರ್ಯಕ್ರಮಕ್ಕೆ ನನ್ನ ವಿದ್ಯಾರ್ಥಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು 1 ತಿಂಗಳ ಮುಂಚಿತವಾಗಿಯೇ ಬಹಳ ವಿನಂತಿಪೂರ್ವಕವಾಗಿ ನನ್ನಲ್ಲಿ ಬೇಡ್ಕೊಂಡಿದ್ದರು. ಅವರು ಕೇಳಿದ್ರು, ಬರಲೇಬೇಕು ಮೇಡಮ್ ನೀವು ಅಂಥೇಳಿ, ಒಂದು ವಿಶೇಷ ಉಪನ್ಯಾಸ ಕೊಡೋದಕ್ಕಂತ ಕರೆದಿದ್ರು ಅವರು ನನ್ನ. ನಿಮ್ಮನ್ನು ವೇದಿಕೆ ಮೇಲೆ ನೋಡಬೇಕು ನಾವು, ನಿಮ್ಮ ಮಾತುಗಳನ್ನು ಇನ್ನೊಂದು ಬಾರಿ ಕೇಳಬೇಕು ನಾವು, ದಯವಿಟ್ಟು ಬನ್ನಿ ಮೇಡಮ್ ಅಂತ ಹೇಳಿ ಕರೆದಿದ್ರು. ಹೋಗಬೇಕು ಅಂತಲೇ ಮನಸ್ಸಿನ ತುಂಬ ಹಂಬಲ ತುಂಬಿಕೊಂಡಿದ್ದೆ. ನಾನು ಕೂಡ ಈ ದಿನಕ್ಕೋಸ್ಕರ ಕಾದುಕೊಂಡಿದ್ದೆ. ಅಂದಿನಿಂದ ಇಂದಿನವರೆಗೂ ಹೋಗಲೇಬೇಕು, ಯಾಕಂದರೆ ನನ್ನ ಜೀವನದಲ್ಲಿ ಬಂದಂಥ ಪ್ರಪ್ರಥಮ ಸನ್ಮಾನ ಸಮಾರಂಭ ಇದು. ಇದನ್ನು ನಾನು ತಪ್ಪಿಸ್ಕೋಬಾರ್ದು ಅಂತ ಅದೆಷ್ಟೋ ಹಂಬಲ ಇತ್ತು. ಆದರೂ ಕಾರಣಾಂತರಗಳಿಂದ ಸಮಯ ಸನ್ನಿವೇಶಗಳು ಸರಿಯಾಗಿ ಕೂಡಿ ಬರದೇ ಇರೋ ಕಾರಣಕ್ಕೆ ಅಲ್ಲಿ ನನಗಿವತ್ತು ಹೋಗೋಕ್ಕಾಗಿಲ್ಲ. ಆ ಸನ್ಮಾನವನ್ನು ಸ್ವೀಕರಿಸೋ ಭಾಗ್ಯ, ಋಣ ಬರೆದಿರಬೇಕಲ್ಲ ಎಲ್ಲದಕ್ಕೂ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಏನೇ ಪಡ್ಕೊಳ್ಳೋಕ್ಕೂ ಕೂಡ ಋಣ ಒಂದಿರಬೇಕಾಗ್ತದೆ. ಅಂಥ ಋಣ ನನಗಿರಲಿಕ್ಕಿಲ್ಲ ಬಹುಶಃ. ಅದಕ್ಕೋಸ್ಕರ ನಾನು ಆ ಸನ್ಮಾನ ಸಮಾರಂಭಕ್ಕೆ ಹೋಗೋದಕ್ಕೆ ಆಗದೇ ಇರೋದಕ್ಕೆ ನನ್ನ ಮುದ್ದು ಮಕ್ಕಳಲ್ಲಿ ನಾನಿವತ್ತು ಮನಸ್ಸಾಪೂರ್ವಕ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿಬಿಡಿ. ಅಷ್ಟು ಅಭಿಮಾನದಿಂದ ಕರೆದಿದ್ರಿ ನೀವು. ನಾನು ನಿಮಗೆ ಬೇಸರ ಉಂಟು ಮಾಡಿರುವಂಥ ನೋವು ನನಗಿದೆ. ಇರಲಿ, ಇನ್ನೊಂದು ಬಾರಿ ನಾವು ಜೀವಂತವಾಗಿದ್ದರೆ, ಋಣಾನುಬಂಧ ಇತ್ತು ಅಂತಂದರೆ ನಾವು ಎಲ್ಲೋ ಒಂದು ಕಡೆ ಕೂಡಿ ನಮ್ಮ ಪ್ರೀತಿ ಅಭಿಮಾನವನ್ನು ಹಂಚಿಕೊಳ್ಳೋ ದಿನ ಕೂಡಿ ಬರಲಿ ಅಂತ ಆಶಿಸ್ತಾ, ಮುದ್ದು ಮಕ್ಕಳೇ, ಆ ವೇದಿಕೆ ಮೇಲೆ ನಿಂತು ನಿಮಗೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ನಲ್ಲ ಅದನ್ನೇ ಈ ವಿಡಿಯೋದ ಮುಖಾಂತರ ತಮ್ಮೆಲ್ಲರಿಗೂ ತಲುಪಿಸುವಂಥ ಒಂದು ನಿಷ್ಪೃಹ ಕಾರ್ಯವನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಇದು ಒಂದಷ್ಟು ವಿದ್ಯಾರ್ಥಿಗಳ ವಿನಂತಿಯೂ ಹೌದು. ಮ್ಯಾಮ್ ಇಂಥದ್ದೊಂದು ವಿಡಿಯೋ ಮಾಡಿ ಬಿಡ್ರಿ, ನಾವು ಕೇಳಿಸ್ಕೋಬೇಕು ಅಂತ ಕೆಲವಷ್ಟು ವಿದ್ಯಾರ್ಥಿಗಳು ವಾಟ್ಸಪ್ನಲ್ಲಿ ವಿನಂತಿ ಮಾಡ್ಕೋತವೆ. ಓಕೆ, ಏನು ಮಾಡಲಿಕ್ಕಾಗಲ್ಲ. ಅಂಥವರು ಸೇರಿಕೊಂಡು ಇವತ್ತಿನ ನೀವುಗಳು ಕೂಡ ಈ ಒಂದು ಮಾತುಗಳನ್ನು, ವಿಶೇಷವಾಗಿ ನಿಮ್ಮ ಜೀವನಕ್ಕೆ ಪೂರಕವಾದಂಥ ಮಾತುಗಳಿಗೂ ನಾನು ಬರ್ದೀನಿ. ಇದನ್ನು ಅಲ್ಲಿ ನಿಂತರೆ ಏನೋ ಹೇಳಿಬಿಡ್ತಿದೆ, ಏನೋ ಸನ್ನಿವೇಶಕ್ಕೆ ತಕ್ಕಂತೆ ಏನಾದರೂ ಒಂದಿಷ್ಟು ಹೇಳಿ ಮಾಡ್ತಾಯಿದ್ದೆ. ಬಟ್ ನಾನೇನು ಮಾಡ್ತೀನಿ, ಇಲ್ಲಿ ಓದ್ತೀನಿ ಇದನ್ನು, ನಾನೇ ಬರೆದಂಥ ಈ ಆರ್ಟಿಕಲನ್ನು ಅಥವಾ ಈ ಒಂದು ಜೀವನ ಮಾರ್ಗದರ್ಶಿ ಸೂತ್ರಗಳನ್ನು ನಿಮಗೋಸ್ಕರ ಹೇಳಬೇಕು. ಒಂದೇನೋ ಹಿರಿಯಳಾಗಿ, ನಿಮಗಿಂತ ದೊಡ್ಡವಳಾಗಿ, ಎಲ್ಲಕ್ಕಿಂತ ದೊಡ್ಡವಳಂತೂ ಅಲ್ವಲ್ಲ, ನಿಮಗಿಂತ ದೊಡ್ಡವಳಾಗಿ ನೀವೇ ಗುರು ಅಂತ ತಿಳ್ಕೊಂಡು ಅಭಿಮಾನದಿಂದ ಸ್ವೀಕಾರ ಮಾಡಿದ್ದೀರಿ ಅಂತ ಆ ಸ್ಥಾನದಲ್ಲಿ ನಿಂತ್ಕೊಂಡು, ಇದು ಸ್ವಲ್ಪ ನನಗೆ ತಿಳಿದಂತೆ, ಅಲ್ಪಮತಿಯಾಗಿಯೂ ಕೂಡ ನನಗೆ ತಿಳಿದಂತೆ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಆಲಿಸ್ಕೋರಿ, ಜೀವನಕ್ಕೆ ಅಳವಡಿಸ್ಕೋರಿ ಈ ಮಾತುಗಳನ್ನು. ಹೀಗೆ ಇರಬೇಕು ಜೀವನ. ಇದು ಬಿಟ್ಟರೆ ಮತ್ತೆ ಜೀವನ ಏನಾಗಿ ಹೋಗ್ತದೆ, ಅಲ್ಲೋಲ ಕಲ್ಲೋಲ ಆಗ್ತದೆ. ಆದ್ದರಿಂದ ಈ ಮಾತುಗಳನ್ನು ದಯವಿಟ್ಟು ಗಮನಿಸ್ರಿ ಅಂತ ಹೇಳ್ತಾ, ಪ್ರೀತಿಯ ಮುದ್ದು ಮಕ್ಕಳೇ, ಇರುವ ಅಲ್ಪ ಸಮಯವನ್ನು ಕಲ್ಪತರುವಾಗಿ ಬಾಳಿರಿ. ಈರ್ಷೆಗೀಡಾಗಿ ಅಲ್ಪತನದಲ್ಲಿ ಹೋರಾಡಿ ಹಾರಾಡಿ ನೆಮ್ಮದಿಯ ಬದುಕಿಗೆ ಕಲ್ಲೆಸೆಯದಿರಿ. ದ್ವೇಷ ಮತ್ಸರದ ಬೆಂಕಿಯಲ್ಲಿ ಬೇಯದಿರಿ. ದ್ವೇಷಿಸುತ್ತ ಸಾಗಲು ಜೀವನ ದೀರ್ಘವಾಗಿಲ್ಲ. ಜಿದ್ದು ಜೀವಹಾನಿಗೆ ಮೂಲ. ಜಿದ್ದು, ದ್ವೇಷ, ಸೇಡು, ಸಂಚು, ಕೋಪ, ತಾಪ, ಅಹಂಕಾರ, ಅವಿವೇಕ, ಅಜ್ಞಾನ ಇವೆಲ್ಲ ನಮ್ಮೊಳಗೇ ಮನೆ ಮಾಡಿ ನಮಗೇ ಗೊತ್ತಿಲ್ಲದಂತೆ ನಮ್ಮನ್ನೇ ನಮ್ಮನ್ನೇ ಬಲಿ ಪಡೆಯುವಂಥ ಒಳ ಅಸ್ತ್ರಗಳಿವು. ವಿಷಪೂರಿತ ಸರ್ಪಾಸ್ತ್ರಗಳಿವು. ಇಂಥ ಅಸ್ತ್ರಗಳನ್ನು ಮನ ಅನ್ನುವಂಥ ಬತ್ತಳಿಕೆ ಒಳಗೆ ಇಟ್ಕೊಂಡು ಸುರಕ್ಷಿತವಾಗಿ ಇರೋದಕ್ಕೆ ಹೇಗೆ ಸಾಧ್ಯ? ಬದುಕೇ ಒಂದು ಬಣ್ಣದ ಬುಗುರಿ. ತನ್ನ ಪರಿಧಿಯ ಸುತ್ತ ಮಾತ್ರ ಸುತ್ತಬಲ್ಲ ಸಾಮರ್ಥ್ಯ ಇದೆ ಅದಕ್ಕೆ. ಅದರಾಚೆಗೆ ಸುತ್ತಲಾರದು ಅನ್ನುವಂಥ ಸಣ್ಣ ಅರಿವು ಎಲ್ಲರಿಗೂ ಇದ್ದೇ ಇರ್ತದೆ. ಈ ಬುಗುರಿ ಆಟ ಜೀವನಕ್ಕೆ ಒಂದು ಪಾಠ. ತನ್ನ ಸಾಮರ್ಥ್ಯವಿದ್ದಷ್ಟೇ ಸಾಧನೆ ಮಾನವನಿಂದ. ಅದರಾಚೆಗೂ ನಿರೀಕ್ಷೆ ಮಾಡಿದರೆ ಖಂಡಿತ ನಿಷ್ಫಲ. ಮಾನವನ ಬದುಕಿನ ಪರಿಧಿ ತನ್ನ ಕುಟುಂಬ, ನೆರೆಹೊರೆ, ಸಮಾಜ, ನಾಡು, ದೇಶ ಈ ಎಲ್ಲದರ ಸುತ್ತ ನಮ್ಮ ಜೀವನದ ಬುಗುರಿ ಸುತ್ತುತ್ತಲೇ ಇರಬೇಕು.
ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವ ಬೇಲಿ ಬಂಧನಗಳಿಲ್ಲದಂಥ ಪ್ರೀತಿಯ ಬದುಕು ಎಲ್ಲರ ಗುರಿಯಾಗಬೇಕು. ಪ್ರೀತಿ ಇದ್ದರೆ ಮಾತ್ರ ಬಾಳು ಸಮರಸದ ರಾಸಾಯನ, ಸಿಹಿ ಹೂರಣ, ಇಲ್ಲವಾದರೆ ನೀರಸ ಮೌನ ಮಸಣ. ಬನ್ನಿ ಓ ಬಾಂಧವರೇ, ಕಣ್ತೆರೆದು ಬನ್ನಿ, ನಾಡಿನೆಲ್ಲೆಡೆ ಹರಿದು ಸರಿದು ಹೋಗಿರುವ ಹೂವುಗಳೇ ಮರಳಿ ಬನ್ನಿ. ಮಾನವ ವಿಕಾಸ ಹೂವಿನಂತಿರಬೇಕು. ಸಹಜವಾಗಿ ಸುಂದರವಾಗಿ ಅರಳಿ ನಗುವಂಥ ಹೂವಿನ ಬದುಕು ಅದೆಷ್ಟು ಸರಳತೆಯಿಂದ ಕೂಡಿದೆ. ಅರಳುವ ಬಾಡುವ ಯಾವ ಭಾವವೂ ಅದಕ್ಕಿಲ್ಲ, ಹಿಗ್ಗೂ ಇಲ್ಲ ಕುಗ್ಗೂ ಇಲ್ಲ. ಏನು ನಡೀಬೇಕು ಅದು ನಡೀತದೆ, ಮೌನವೇ ಸಾಕ್ಷಿ ಅದಕ್ಕೆ. ಎದೆ ತುಂಬ ಏನನ್ನೋ ತುಂಬಿಕೊಂಡಿರ್ತೀವೋ ಅದನ್ನೇ ಎಲ್ಲರಿಗೂ ಹಂಚ್ತೀವಿ. ಅದೇ ಪ್ರೀತಿ ಇದ್ದರೆ ಪ್ರೀತಿಯನ್ನೇ ಹಂಚೋಕ್ಕೆ ಸಾಧ್ಯ. ಏನಿದ್ರೆ ಅದನ್ನು ಹಂಚ್ತೀವಿ ಮನುಷ್ಯರು. ವಯಸ್ಸಾದಂಗೆಲ್ಲ ಮನಸ್ಸು ಮಾಗಬೇಕು, ಸಿಹಿಯಾಗಬೇಕು, ಪ್ರಬುದ್ಧವಾಗಬೇಕು. ಸಕಲರಿಗೂ ಲೇಸನ್ನೇ ಬಯಸುವ ನಾಗರಿಕತೆ ಬಲಿಯಬೇಕು. ಸೌಜನ್ಯ ಶಿಷ್ಟಾಚಾರ ಹೆಮ್ಮರವಾಗಿ ಬೆಳೆಯಬೇಕು. ಮಾತು ಮಧುರ, ನೀತಿ ಪ್ರೀತಿ ಅಮರ ಎನ್ನುವ ಭಾವವಿರಲಿ ನಿರಂತರ. ಹಮ್ಮು ಬಿಮ್ಮು ಎಲ್ಲ ಬಿಟ್ಟು ಸರಳ ಮುಕ್ತ ಮನಸ್ಕರಾಗೋಣ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಮುಗ್ಧತೆ ದೇವರ ರೂಪ, ಅದೆಂದಿಗೂ ಮಾಸದಿರಲಿ. ಕೊನೆ ಉಸಿರಿನ ತನಕ ಮುಗ್ಧತೆ ಸಾಯದಿರಲಿ. ವಯಸ್ಸು ದೇಹಕ್ಕೆ, ಮನಸ್ಸಿಗಲ್ಲ. ಮಗುವಿನ ಮನಸ್ಸು ಬೆಳ್ಳನೆ ಹಾಲಿನಂತೆ. ಮಗು ಅಂದರೆ ಮುಗ್ಧ, ಮಗು ಅಂದರೆ ದೇವರ ರೂಪ, ಅದು ದೈವ ಸ್ವರೂಪ ಅಂತ ನಾವು ಯಾವಾಗಲೂ ಒಪ್ಕೊಂಡು ಬಂದೀವಿ. ದೊಡ್ಡವರಾದ್ರೇನಂತೆ ಮನಸ್ಸು ಕಲ್ಮಶವಾಗದಿರಲಿ, ಮುಗ್ಧವಾಗಿರಲಿ, ಮಗುವಿನಂತಿರಲಿ ಮನಸ್ಸು. ಮನಸ್ಸು ಸದಾ ಪ್ರಫುಲ್ಲವಾಗಿರಬೇಕು ಅಂತಂದರೆ ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು ಅಲ್ಲ. ಸಂಗೀತ, ಸಾಹಿತ್ಯ, ಕ್ರೀಡೆ, ಅನೇಕ ಮನರಂಜನಾ ಕ್ರಿಯೆಗಳು, ಸೃಜನಾತ್ಮಕತೆ, ಕ್ರಿಯಾತ್ಮಕತೆ, ರಚನಾತ್ಮಕತೆ ಮನುಷ್ಯನನ್ನು ಸದಾ ಸಂತೋಷದಿಂದ ಇರಿಸ್ತವೆ. ಸಂತೋಷವೇ ಯೌವನ, ಚಿಂತೆಯೇ ಮುಪ್ಪು. ದುಶ್ಚಟಗಳು, ದುರಾಭ್ಯಾಸಗಳು ಅಕಾಲಿಕ ಮುಪ್ಪನ್ನು ತರ್ತವೆ ಮನುಷ್ಯನಿಗೆ. ಆದ್ದರಿಂದ ಅವುಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಚಿರಯೌವನ ನಿಮಗೆ ಬೇಕೇ? ಯಾರಿಗೆ ಬೇಡ ಚಿರಯೌವನ? ಹಾಗಿದ್ರೆ ಸದಾ ಕ್ರಿಯಾಶೀಲರಾಗಿರಿ. ಕಾಯಕವೇ ಸರ್ವ ಸಮಸ್ಯೆಗಳಿಗೂ ರಾಮಬಾಣ. ಸದಾ ಕೆಲಸದೊಳಗಿರಬೇಕು. ಕಾಯಕವನ್ನು ಪ್ರೀತಿಸ್ರಿ, ಗೌರವಿಸ್ರಿ, ನೆಮ್ಮದಿಯಾಗಿರಿ. ಕೆಲಸ ಯಾವುದೇ ಇರಲಿ ಅದಕ್ಕೆ ನಿಷ್ಠರಾಗಿರಿ, ಬದ್ಧರಾಗಿರಿ, ಶುದ್ಧರಾಗಿರಿ. ಪ್ರಾಮಾಣಿಕತೆ ಅನೇಕ ಕಂಟಕಗಳನ್ನು ತಂದೊಡ್ಡವಲ್ಲಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ. ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದ್ರಿ ಅಂತಂದರೆ ಆತ್ಮದ ನೆಮ್ಮದಿಯನ್ನು ಕಿತ್ತುಕೊಳ್ಳಬಲ್ಲಂಥ ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಪ್ರಾಮಾಣಿಕತೆ ಆಗ್ತದೆ. ಜನಸಾಕ್ಷಿಗಿಂತ ಮನಸಾಕ್ಷಿಯನ್ನೇ ನಂಬಿ ಬದುಕ್ರಿ. ಜನರಿಗೋಸ್ಕರ ಬದುಕೋದಲ್ಲ. ನನ್ನ ಮನಸ್ಸು ಏನು ಹೇಳ್ತದಪ್ಪ ಅದಕ್ಕೆ ಸಂತೋಷ ಪಡಿಸ್ಬೇಕು ನಾನು. ಆತ್ಮಸಾಕ್ಷಿಯಾಗಿಯೇ ಬಾಳಿ ಬದುಕಬೇಕು. ಎಂಥದ್ದೇ ವಿಷಮಯ ಸನ್ನಿವೇಶ ಎದುರಾದಾಗಲೂ ಕೂಡ ಆತ್ಮಸಾಕ್ಷಿ ನಮ್ಮ ಸಂಗಾತಿಯಾಗಬೇಕೇ ವಿನಃ ಜನಸಾಕ್ಷಿ ಅಲ್ಲ. ಪರಾವಲಂಬಿಗಳಾಗಬೇಡಿ, ಖಂಡಿತ ಅದು ದುಃಖ ತರ್ತದೆ ನಮಗೆ. ಸಾಧ್ಯವಾದಷ್ಟು ಸತ್ಯ, ನ್ಯಾಯ, ನೀತಿ, ಪ್ರೀತಿ, ಪ್ರಾಮಾಣಿಕತೆ, ಮಾನವತೆಯಂಥ ಮೌಲ್ಯಗಳನ್ನು ಶಕ್ತಿ ಮೀರಿ ಅನುಸರಿಸೋಕ್ಕೆ ಪ್ರಯತ್ನ ಪಡಿ. ವೃದ್ಧರನ್ನು, ದುರ್ಬಲರನ್ನು ಪ್ರೀತಿಯಿಂದ ಕಾಣಿ, ಗೌರವಿಸ್ರಿ. ಬೇರೆಯವರ ಮನದ ಭಾವನೆಗಳನ್ನು ಗೌರವಿಸ್ರಿ. ಮಾನವನಾಗಿ ಸ್ಪಂದಿಸೋಕೆ ಮುಂದಾಗ್ರಿ. ನಿಮ್ಮನ್ನು ನೀವು ಆರೋಗ್ಯವಾಗಿರುವಂತೆ ಸಂಭಾಳಿಸಿಕೊಂಡು ಪ್ರೀತಿಸ್ಕೊಳ್ಳಿ. ನಂತರ ಎಲ್ಲರನ್ನೂ ಪ್ರೀತಿಸ್ರಿ. ವಸುದೈವ ಕುಟುಂಬ ಅನ್ನುವಂಥ ಸದಾಶಯಕ್ಕೆ ಬದ್ಧರಾಗ್ರಿ. ಇಲ್ಲಿ ಯಾರೂ ಪರಕೀಯರಲ್ಲ, ಎಲ್ಲರೂ ನಮ್ಮವರೇ. ಇವನ್ ಯಾರೋ ಗೊತ್ತಿಲ್ಲ, ನಮಗೇನೂ ಸಂಬಂಧ ಇಲ್ಲ ಅಂಥೇಳಿ ದೂರ ನಿಲ್ಬೇಡಿ. ನೀನು ಯಾರು? ನಿನಗೆ ಯಾಕೆ ನಾನು ಸಹಾಯ ಮಾಡಲಿ? ನೀನೇನು ಸಂಬಂಧ ನನಗೆ ಅಂತ ದಯವಿಟ್ಟು ಯಾರಿಗೂ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ. ಯಾರು ನಿನ್ನ ಸಹಾಯವನ್ನು, ನೆರವನ್ನು ಅಪೇಕ್ಷೆ ಪಟ್ಟು ಬಂದಾರಲ್ಲ ನಿನ್ನ ಬಳಿ, ಯಾರೇ ಇರಲಿ ಅವರು ಸಹಾಯ ಮಾಡೋಕ್ಕೆ ಮುಂದಾಗೋದು ನಿಮ್ಮ ಕರ್ತವ್ಯ ಅಂತಲೇ ತಿಳ್ಕೊಳ್ರಿ. ಕಷ್ಟಗಳ ಮಳೆ ವಿಧಿಸುರಿವಾಗ ಸಿಲುಕಿ ನರಳೋರ ನೆರವಿಗೆ ಧಾವಿಸಬೇಕು ನೀವು. ಅಜ್ಜರಿಗಳಿರುವವರ ಕಂಡು ಧಾವಿಸುವಂಥ ಹಿಂದಿನ ತಾಯಿ ಮೊರೆ ಊಡಿಸ್ತಾ ಮಗುವಿಗೆ ಉಪದೇಶ ಮಾಡ್ತಾ ಇದ್ರಂತ. ಅಂಥ ಮಕ್ಕಳು ನೀವಾಗಬೇಕು ಇವತ್ತು ಕೂಡ.
ಆಪದ್ಬಾಂಧವನಾಗಿ ಅಂಥವರಿಗೆ ಹಗಲು ನೀಡಬೇಕು. ಬದುಕು ನಿಂತ ನೀರಾಗದಿರಲಿ, ತಿಳಿಯಾಗಿ ಹೊಳೆಯಾಗಿ ಹರಿತಾನೇ ಇರಲಿ. ಏನೇ ಬರಲಿ ಎದೆಗುಂದಬೇಡಿ, ಏನೇ ಬರಲಿ ಜೀವನದೊಳಗೆ ಎದೆಗುಂದಬೇಡಿ. ಸಮಸ್ಯೆಗಳು ಅನ್ನುವಂಥ ಪಿಶಾಚಿಗಳಿಗೆ ಹೆದರಬೇಡಿ. ಸಮಸ್ಯೆಗಳು ಅನ್ನುವಂಥ ಪಿಶಾಚಿಗೆ ಹೆದರಬೇಡ್ರಿ. ಎದೆಗೊಟ್ಟು ಎದುರಿಸ್ರಿ, ಹೆದರ್ಕೊಂಡು ಓಡ್ತವೆ ಆ ಸಮಸ್ಯೆಗಳನ್ನು ಪಿಶಾಚಿಗಳು. ಬದುಕನ್ನು ಬಂದಂತೆ ಸ್ವೀಕಾರ ಮಾಡಿರಿ. ಹೆಂಗೆ ಬರ್ತದೋ ಹಂಗೆ. ನಾವು ಅಂದ್ಕೊಂಡಂಗೆ ಏನೂ ನಡೆಯೋದಿಲ್ಲ ಜೀವನದೊಳಗೆ. ಹಿಂಗೆ ಇರಬೇಕು, ಹಿಂಗಿರ್ಬೇಕು ನನ್ನ ಬದುಕು. ಕನಸು ಕಟ್ಟೋದು ಸಹಜ. ಎಲ್ಲ ಕನಸುಗಳು ನನಸಾಗಲೇಬೇಕಂತಿಲ್ಲ. ನಾವು ಅಂದ್ಕೊಂಡಂಗೆ ನಮ್ಮ ಬದುಕು ಆಗಬೇಕಂತಂದು ಸಾಧ್ಯ ಆಗಲಿಕ್ಕಿಲ್ಲ. ಹೆಂಗೋ ಏನು ಕೊಟ್ಟನಲ್ಲ ದೇವರು ಪ್ರಸಾದ ಅಂತಲೇ ಸ್ವೀಕಾರ ಮಾಡದೆ ನಮ್ಮ ಕೈಯೊಳಗೇನಿಲ್ಲ. ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ನಿರಾಸೆ ಆಯ್ತಪ್ಪ ಅಂದ್ರೆ ದುಃಖ ಪಡಬೇಕಾಗ್ತದೆ. ಯೋಗ್ಯತೆ ಅರ್ಹತೆ ಮೀರಿ ಯಾರಿಗೂ ಯಾವುದಕ್ಕೂ ಮಹತ್ವ ಕೊಡಬೇಡಿ. ವರ್ತನೆಗಳು ನಡೆನುಡಿಗಳು ಸಹಜವಾಗಿರಲಿ. ನಮ್ಮ ದೈನಂದಿನ ವರ್ತನೆಗಳೇನದಾವಲ್ಲ, ನಾವು ಮಾತಾಡೋ ಮಾತುಗಳೇನಿದಾವಲ್ಲ, ನಾವು ನಡೆಯುವಂಥ ನಮ್ಮ ನಡತೆ ಏನಿದೆಯಲ್ಲ ಅದು ಸಹಜವಾಗಿರಬೇಕು. ಆರ್ಟಿಫಿಷಿಯಲ್ ಆಗಿರಬಾರ್ದು ಯಾವುದು ಕೂಡ. ಅದು ವೇಷಭೂಷಣ ಆಗಿರ್ಬೋದು, ನಮ್ಮ ಜೀವನ ಶೈಲಿ ಆಗಿರ್ಬೋದು, ಏನೇ ಇರಲಿ ಸುಮ್ಮನೆ ಅಂತರ್ಯದಿಂದ ಬಂದಿರಬೇಕೇ ವಿನಃ ಕೃತ್ರಿಮವಾಗಿ ಬರಬಾರ್ದು. ಸಹಜತೆ ಇದ್ದಾಗ, ನೈಜತೆ ಇದ್ದಾಗ ಅದು ಸುಂದರ ಅನ್ನಿಸ್ತದೆ. ನೋಡಬೇಕಪ್ಪ, ಕೇಳಬೇಕಪ್ಪ ಅನ್ನಿಸ್ತದೆ. ಆರ್ಟಿಫಿಷಿಯಲ್ ಆದಾಗ ಅದೊಂದು ನಾಟಕೀಯತೆ, ನಟನೆ ಅನ್ನಿಸ್ಕೋತದೆ, ಅದು ಬೆಲೆ ಪಡ್ಕೊಳ್ಳಲ್ಲ. ಮನಸ್ಸಿದ್ದಂತೆ ಮಹಾದೇವ. ಮನಸ್ಸು ಸ್ವಚ್ಛವಾಗಿರಲಿ, ಶುದ್ಧವಾಗಿರಲಿ. ಆಡೋ ಮಾತು ತೂಕಬದ್ಧವಾಗಿರಲಿ. ಬದ್ಧತೆ ಶುದ್ಧತೆ ಮಾತಿಗಿರಲಿ. ಮಾತಾಡಿದ ಮಾತಿಗೆ ಬದ್ಧತೆ ಇರಲಿ, ಶುದ್ಧತೆ ಇರಲಿ. ಸಿದ್ಧವಾಗಿಯೇ ಮಾತಾಡ್ರಿ. ಏನು ಮಾಡಬೇಕು ಅಂತ ನಿಮ್ಮ ತಲೆಯಾಗೋದಲ್ಲ ಅದು ಮಾತ್ರ ಮಾತಾಡ್ರಿ. ನಿನ್ನ ಕಡೆಯಿಂದ ಏನು ಸಾಧ್ಯದ ಮಾಡಲಿಕ್ಕೆ ಆ ಮಾತು ಮಾತ್ರ ನಿಮ್ಮ ನಾಲಿಗೆಯಿಂದ ಬರಬೇಕು. ನಡೆದಂತೆ ನುಡಿ, ಅದೇ ಜನ್ಮಕ್ಕೆ. ನುಡಿದಂಗೆ ನಡಿಬೇಕು, ನಡೆದಂಗೆ ನುಡಿಬೇಕಾಗ್ತದೆ. ನಾಲಿಗೆ ತುದಿಯಿಂದ ಬರುವ ಮಾತಿರ್ತದಲ್ಲ ತೂಕ ತಪ್ಪಬಹುದು, ತಪ್ಪುತ್ತದದು. ಹೃದಯದ ಆಳದಿಂದ ಸಹಜವಾಗಿ ಮೃದುವಾಗಿ ಹೊರಹೊಮ್ಮಿ ಬರಬೇಕು ಮಾತುಗಳು. ಸಹಜವಾಗಿರಬೇಕು, ಅಲ್ಲಿ ನಟನೆ ಇರಬಾರ್ದು. ಮೃದು ವಚನ ಮೂಲೋಕ ಗೆಲ್ಲುವುದು ಅನ್ನೋ ಮಾತಿದೆ. ಸಾಧ್ಯವಾದಷ್ಟು ನಾಲಿಗೆ ತುದಿಯನ್ನು ಮೃದುವಾಗಿಟ್ಕೊಳ್ರಿ, ಶುದ್ಧವಾಗಿರ್ರಿ, ಸತ್ಯವನ್ನೇ ಮಾತಾಡ್ರಿ, ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ಮಾತಾಡ್ರಿ. ಸಾಧ್ಯ ಆದಷ್ಟು ಸರಳವಾಗಿರ್ರಿ, ಸಹಜವಾಗಿರ್ರಿ. ಬಹಳ ಜೀವನ ಅಂತಂದರೆ ಅನುಭವಗಳನ್ನು ಹೆಕ್ಕಿ ಕೊಡ್ತದೆ ನೋಡ್ರಿ. ಅನುಭವ ಹೆಚ್ಚಾದಂಗೆಲ್ಲ ಮನುಷ್ಯ ಮಾರ್ತಾನ, ಪ್ರಬುದ್ಧನಾಗ್ತಾನ. ಏನು ಹೆಂಗೆ ಬದುಕಿದ್ರೆ ನಾನು ದುಃಖದಿಂದ ದೂರ ಆಗಬಲ್ಲೆ ಅನ್ನೋ ಪಾಠ ಕಲಿಸ್ತಿರ್ತಾರೆ ಜನ. ಒಂದು ದೇವ್ರು ಕಲಿಸಿಲ್ಲ, ನಮ್ಮ ಅಪ್ಪ ಅಮ್ಮ ಕಲಿಸಿಲ್ಲ ಅಂದರೂ ಕೂಡ ಜನ ಕಲಿಸ್ತದೆ, ಸಮಾಜ ನಮಗೆ ಪಾಠ ಕಲಿಸ್ಕೊಡ್ತದೆ. ಹಂಗೆ ಪಾಠ ಕಲಿಯೋ ಸಂದರ್ಭದಲ್ಲಿ ಸಮಾಜದಲ್ಲಿ ಅಥವಾ ಭೂಮಿ ಮೇಲೆ ಬದುಕುವಂಥ ಈ ಸನ್ನಿವೇಶ ಸಂದರ್ಭದೊಳಗೆ ಮನುಷ್ಯರನ್ನು ಆತ್ಮಸಂಗಾತಿಗಳಂತ ಬಲವಾಗಿ ನಂಬಬೇಡಿ. ಯಾವ ಮನುಷ್ಯರು ಯಾರಿಗೂ ಆತ್ಮಸಂಗಾತಿಗಳಾಗಲ್ಲ. ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಯಾರ್ಯಾರೋ ಇದ್ದಾರಲ್ಲ, ಯಾರೂ ನಮ್ಮ ಆತ್ಮಸಂಗಾತಿಗಳಾಗಲ್ಲ. ಆತ್ಮಸಂಗಾತಿಯೋ ಯೋಗ, ಆತ್ಮಸಂಗಾತಿ ಆಗೋವಂಥ ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ. ನಂಬಿಕೆ ಹುಸಿಯಾಗಿ ದುಃಖಕ್ಕೀಡು ಮಾಡಬಹುದು. ಅಕಸ್ಮಾತ್ ವ್ಯಕ್ತಿಯನ್ನು, ವಿಷಯವನ್ನು, ವಸ್ತುವನ್ನು ಆತ್ಮದೊಳಗಿಟ್ಕೊಂಡು ನಂಬಿ ಕೂತ್ವಿ ಅಂತಂದ್ರೆ ಸುಳ್ಳಾಯ್ತಪ್ಪ, ಅದು ನಮ್ಮ ನಿರೀಕ್ಷೆ ಹುಸಿ ಆಯಿತು. ಆ ದುಃಖದಿಂದ ಹೊರಗೆ ಬರಬೇಕಂತಂದ್ರೆ ದಶಕಗಳು ಬೇಕಾಗ್ತವೆ. ಜೀವನ ವ್ಯರ್ಥ ಹೋಗ್ತದೆ. ನಾವು ದುಃಖದ ಕಡಲಲ್ಲಿ ಮುಳುಗಿ ಏಳಬೇಕಾಗ್ತದೆ. ಅದರಿಂದ ಮನುಷ್ಯರನ್ನು ಆತ್ಮಸಂಗಾತಿಗಳಂತ ಬಲವಾಗಿ ನೆಚ್ಚೋಕೆ ಹೋಗಬೇಡ್ರಿ. ಸ್ವಂತ ಬಲದ ಮೇಲೆ, ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಇಡಿ. ನಮ್ಮನ್ನು ನಾವು ನಂಬಿಕೊಂಡು ಆತ್ಮಸ್ಥೈರ್ಯ, ಆತ್ಮಸಾಕ್ಷಿ, ಆತ್ಮಬಲದ ಮುಂದೆ ಬೇರೆ ಯಾವ ಬಲವೂ ಇಲ್ಲ. ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ವಿಲ್ ಪವರ್ ಮುಂದೆ ಇನ್ಯಾವ ಪವರು ಪ್ರಪಂಚದೊಳಗಿಲ್ಲ. ಅರಿವೇ ಗುರುವಾಗಬೇಕೇ ವಿನಃ ಗುರುವನ್ನು ಹುಡುಕೊಂಡು ಇನ್ನೆಲ್ಲೋ ಏನೇನೋ ಮಾಡೋ ಅಗತ್ಯ ಇಲ್ಲ. ನನ್ನೊಳಗಿನ ಅರಿವು ಜಾಗೃತವಾಗಿದ್ದರೆ ಸಾಕು.
ಸನ್ಮಾರ್ಗಕ್ಕೆ. ಸಂಕಲ್ಪ ಶಕ್ತಿಯೊಂದು ಬಲವಾಗಿದ್ದರೆ ಎಂಥ ಸಮಸ್ಯೆಗಳಿಂದಲೂ ಹೊರಬರಬಲ್ಲೆವು ನಾವು. ವಿಲ್ ಪವರ್ ಬಲವಾಗಿರಬೇಕು, ಸ್ಟ್ರಾಂಗ್ ಇರಬೇಕು. ಸಾವನ್ನೂ ಕೂಡ ಹಿಮ್ಮೆಟ್ಟಿಸಿ ನವಜೀವನ ಆರಂಭ ಮಾಡಬಹುದು. ಸಾವನ್ನೂ ಕೂಡ ಎಂಥ ರೋಗ ರುಜಿನಗಳು, ಕಷ್ಟಗಳು, ಸಮಸ್ಯೆಗಳು ಎಂದು ಬಗೆಹರಿಯೋಕ್ಸೋಕ್ಕೆ ಸಾಧ್ಯನೇ ಇಲ್ಲಪ್ಪ ಅನ್ನೋ ಇಲ್ಲ, ಯಾವುದೂ ಇಲ್ಲ. ಎಲ್ಲವೂ ನಮ್ಮ ಮನಸ್ಸಾಕ್ಷಿಯ ಮೇಲೆ ನಿಂತಿದೆ ನೋಡ್ರಿ. ಮನ ಪ್ರಾಬಲ್ಯದ ಮೇಲೆ ನಿಂತಿದೆ. ಮನಸ್ಸು ಎಷ್ಟು ಗಟ್ಟಿ ಇದೆ, ನನ್ನ ಆತ್ಮ ಎಷ್ಟು ಪ್ರಬಲವಾಗಿದೆ, ಅದ್ರ ಮೇಲೇ ಅವಲಂಬಿತ. ಆದ್ದರಿಂದ ಸಂಕಲ್ಪ ಶಕ್ತಿ ಬಹಳ ತುಂಬ ಸತ್ವಯುತವಾದದ್ದು, ಬಲಶಾಲಿಯಾದದ್ದು. ಹಾಗಿದ್ದಾಗ ಸಂಕಲ್ಪ ಶಕ್ತಿಯನ್ನು ಮುಂದಿಟ್ಟುಕೊಂಡು ನಮ್ಮ ಬದುಕನ್ನು ಸುಗಮವಾಗಿ ಬದುಕಿ ಬಿಡಬಹುದು. ಹೆದರಬೇಡಿ, ಹೆದರೋಕ್ಕೆ ಹೋಗಬೇಡಿ. ಕಷ್ಟಗಳು, ಸಮಸ್ಯೆಗಳು ಕೋತಿಗಳಿದ್ದಂತೆ. ಏನಪ್ಪ ನನಗಿಂಥ ಕಷ್ಟ ಬಂತಲ್ಲ, ನನಗಿಂಥ ಸಮಸ್ಯೆ ಬಂತಲ್ಲ, ಹೆದರಿ ಮುದ್ರಿ ಕೂತ್ರಿ ಅಂತಂದ್ರೆ ಕೋತಿಗಳು ಬಂದು ಅಟ್ಟಿಸ್ಕೊಂಡು ಬರ್ತಾವೆ ನಮ್ಮನ್ನು. ಹೆದರ್ಕೊಂಡ್ರೆ ಯಾರು ಹೆದರ್ಕೊಂಡಿವಿ ಅಂತ ಗೊತ್ತಾಗ್ತದಲ್ಲ, ಆ ಕೋತಿಗಳು ಮತ್ತಷ್ಟು ಅಟ್ಟಿಸ್ಕೊಂಡು ಬರ್ತಾವೆ. ನಾಯಿಗಳಾಗಿರ್ಬೋದು, ಕೋತಿಗಳೆಲ್ಲವೂ. ಹಾಗೆ ಸಮಸ್ಯೆಗಳು ಕೂಡ ಹೆದರದವ್ರ ಮೈಮ್ಯಾಗ ಬಂದು ಬೀಳ್ತಾವೆ ಭಾಳಷ್ಟು. ಯಾವಾಗ ನೀವು ಆ ಕೋತಿಗಳನ್ನ ಓಡಿಸೋಕ್ಕೆ ಕೋಲನ್ನು ಕಲ್ಲನ್ನು ತೊಗೊಂಡು ಎದುರಿಗೆ ನಿಂತ್ರಿ ಅಂತಂದರೆ ಹೆದರ್ಕೊಂಡು ಓಡೋಗ್ತವೆ. ಹಾಗೆ ಈ ಸಮಸ್ಯೆಗಳು ಕೂಡ ಕೋತಿಗಳಿದ್ದಂತೆ, ಪಿಶಾಚಿಗಳಿದ್ದಂತೆ, ನಾಯಿಗಳಿದ್ದಂತೆ. ನೀವು ಸದಾ ಧೈರ್ಯ ಅನ್ನುವಂಥ ಅಸ್ತ್ರವನ್ನು ಕೈಯೊಳಗೆ ಹಿಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಎದುರಿಸಿ ಹೊರಟ್ರಿ ಅಂತಂದ್ರೆ ಅವು ತಾನಾಗಿಯೇ ಪಾರ ಹೋಗ್ತವೆ. ಧೈರ್ಯಂ ಸರ್ವತ್ರ ಸಾಧನಂ. ಸದಾ ಧೈರ್ಯವಾಗಿ ಮುನ್ನುಗ್ಗೋದನ್ನು ನೋಡ್ರಿ ವಿನಃ ಹಿಮ್ಮೆಟ್ಟೋಕ್ಕೆ ಹೋಗಬೇಡಿ, ಹಿಮ್ಮೆಟ್ಟೋಕ್ಕೆ ಹೋಗಬೇಡಿ. ನಮಗಿಲ್ಲಿ ಯಾರೂ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ. ಅವೆಲ್ಲ ನಮ್ಮ ಮನದ ಭಾವಗಳು. ಭಾವನೆಯಂತೆ ಬದುಕು. ಯದ್ಭಾವಂ ತದ್ಭವಂ, ಯಥಾ ದೃಷ್ಟಿ ತಥಾ ಸೃಷ್ಟಿ. ಮಲಗಿ ನಿದ್ರಿಸುವ ಹೊತ್ತು ಬಿಟ್ಟರೆ ದೇಹಕ್ಕೆ ವಿಶ್ರಾಂತಿಯ ಅಗತ್ಯವಿಲ್ಲ. ವಿಶ್ರಾಂತಿ ಅಂದರೆ ಯಾವುದು ಅನ್ಬೇಕು? ಮಲ್ಕೊಂಡು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಪುಸ್ತಕ ಓದ್ಕೊಂಡು ಅಥವಾ ನಿದ್ದೆ ಮಾಡಿಕೊಂಡು ಕಾಲ ಕಳೆಯೋದು ವಿಶ್ರಾಂತಿ ಅನ್ಬೇಕಾ? ಇಲ್ಲ. ಕೆಲಸಗಳ ಬದಲಾವಣೆಯೇ ವಿಶ್ರಾಂತಿ. ಈ ದೇಹಕ್ಕೆ ಮಲ್ಕೊಂಡು ನಿದ್ರೆ ಮಾಡಬೇಕಾದ ಅವಧಿ ಸಾಕು ವಿಶ್ರಾಂತಿಗೆ. ರಾತ್ರಿ ವೇಳೆ ಅಂತ ಒಂದು 6 ಗಂಟೆ ಸಾಕು ನಿದ್ದೆ. ಆ ನಿದ್ದೆ ಒಳಗೆ ವಿಶ್ರಾಂತಿ ಆಗಿಬಿಟ್ಟಿರ್ತದೆ ದೇಹಕ್ಕೆ. ಈ ಮಧ್ಯಾಹ್ನ ಎಲ್ಲ ಮಲ್ಕೊಂಡು ಕಾಲಹರಣ ಮಾಡೋ ಅಗತ್ಯ ಇಲ್ಲ. ಏನು ಮಾಡಬೇಕು? ನಾವು ಕೆಲಸಗಳ ಬದಲಾವಣೆ ಮಾಡ್ತಾ ಇರಬೇಕು. ಇದು ಕೆಲಸಗಳ ಬದಲಾವಣೆ ಮಾಡಲಿಕ್ಕೆ, ವಿಶ್ರಾಂತಿ ಮಾಡಲಿಕ್ಕೆ ಎಲ್ಲದಕ್ಕೂ ಮನಸ್ಸಿನ ಭಾವನೆಗಳೇ ಕಾರಣ. ನಿನ್ನ ಮನಸ್ಸನ್ನು ನೀನು ಯಾವ ಭಾವದಲ್ಲಿ ಇರಿಸ್ಕೊಂಡಿರ್ತೀಯ ಆ ಭಾವ ಕ್ರಿಯೆ ಆಗ್ತದೆ. ಇವತ್ತಿನ ಆಲೋಚನೆ ನಾಳಿನ ಬದುಕು ಅಂತ ಹೇಳ್ತೀವಿ. ನೀನೇ ಕನಸು ಕಟ್ಟೋದಕ್ಕೂ ಕೂಡ ಈ ಮೂಲ ಭಾವನೆ ಕಾರಣ. ಅದಕ್ಕೋಸ್ಕರ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋರಿ, ನಿಯಂತ್ರಣ ಮಾಡ್ಕೋರಿ, ಅರಿಷಡ್ವರ್ಗಗಳಿಂದ ಪಾರಾಗ್ರಿ. ಬಿಟ್ಕೊಡೋದಂತಲ್ಲ, ಸಂಪೂರ್ಣ ಹಿಡಿತದಾಗಿರಲಿ. ಒಂದಿಷ್ಟು ಕಂಟ್ರೋಲ್ನೊಳಗೆ ಇರಬೇಕಲ್ಲ. ಸದಾ ಕ್ರಿಯಾಶೀಲರಾಗ್ರಿ. ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮೊಳಗೆ ಏನು ಶಕ್ತಿ ಇದೆ, ಪ್ರತಿಭೆ ಇದೆ, ಜ್ಞಾನ ಇದೆ, ನಿಮ್ಮ ದೈಹಿಕ ಬಲನೋ ಮನೋಬಲನೋ ಏನೋ ಒಂದು ಬಲ ನಮ್ಮೊಳಗೆ ಇದ್ದೇ ಇರ್ತದಲ್ಲ, ಅದನ್ನು ಬಳಸ್ಕೊಂಡು ಸೃಜನಾತ್ಮಕವಾಗಿ ಬೆಳೆಯೋದಕ್ಕೆ ಸದಾ ಹಾತೊರಿತಾ ಇರಬೇಕು ಮನಸ್ಸು. ದೇಹ ಮನಸ್ಸು ಎರಡೂ ಕಾಯಕದೊಳಗೆ ಅಥವಾ ಕಾರ್ಯದೊಳಗೆ ಲೀನವಾಗೋದಿದೆ ಅಲ್ಲ, ಅದೇ ಧ್ಯಾನ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋದಲ್ಲ. ಕೆಲಸದಾಗ ಇದ್ದಾಗೆ ನಾವೇನು ಕೆಲಸ ಮಾಡ್ತಿರ್ತೀವಲ್ಲ ಅದರಲ್ಲೇ ಸಂಪೂರ್ಣ ನನ್ನ ದೇಹ ಮತ್ತು ಮನಸ್ಸು ಲೀನ ವಶವಾಗಿರಬೇಕು. ಅಲ್ಲೇ ಏಕಾಗ್ರ ಚಿತ್ತದಿಂದ ಮಾಡೋ ಕೆಲಸದಲ್ಲೇ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ಅದನ್ನೇ ಧ್ಯಾನ ಅಂತ ಕರೆಯೋದು. ಏಕಾಗ್ರತೆ, ಏಕಚಿತ್ತ, ಏಕೋಭಾವ ಇವೆಲ್ಲವೂ ಧ್ಯಾನದ ಮೂಲಗಳಿವು. ಹರಿದು ಬಿಡಬಾರ್ದು ಮನಸ್ಸನ್ನು. ಒಂದೇನೋ ಕೆಲಸ ಮಾಡ್ಕೋತ ಇನ್ನೆಲ್ಲೋ ಇರ್ತದೆ ನಮ್ಮ ಮನಸ್ಸು. ಹಾಗಾದಾಗ ಧ್ಯಾನ ಅಲ್ಲ ಅದು. ಏಕತಾನತೆಯಿಂದ ಹೊರಬರಬೇಕು. ಒಂದೇ ಕಡೆ ಕೂತಲ್ಲೇ ಕೂರ್ತೀವಿ, ನಿಂತಲ್ಲೇ ನಿಲ್ತೀವಿ, ಒಂದೇ ಜಾಗಕ್ಕೆ ಹೋಗ್ತೀವಿ. ಅವೆಲ್ಲರಿಂದ ಒಂದು ಸ್ವಲ್ಪ ಬದಲಾವಣೆ ಬೇಕಾಗ್ತದೆ. ಶರೀರಕ್ಕಾಯಿತು, ಮನಸ್ಸಿಗಾಯಿತು, ಎಲ್ಲರೊಳಗೊಂದಾಗಿ ಬೆರೆತು ಬಾಳಬೇಕು. ಎಲ್ಲರೊಳಗೂ, ಎಲ್ಲರ ಜೊತೆನೂ ಇವನಾರವ ಅಂತ ಕೇಳೋಕ್ಕೆ ಹೋಗದೆ ಇವ ನಮ್ಮವ ಎಲ್ಲರೂ ನಮ್ಮವರಪ್ಪ ಅನ್ನೋ ಭಾವದೊಳಗೆ ಏಕೋಭಾವ ತಾದಾತ್ಮ್ಯತೆಯನ್ನು ತಾಳಿ ಬದುಕಬೇಕು.
ಬದುಕನ್ನು ಬಂದಂತೆಯೇ ಸ್ವೀಕಾರ ಮಾಡಬೇಕು. ಭಗವಂತ ಕೊಟ್ಟು ಮರೆತಂಥ ಭಾಗ್ಯ ಇದು ಮಾನವ ಜನ್ಮ. ಬಲು ಶ್ರೇಷ್ಠ ಇದು ಮಾನವ ಜನ್ಮ ಅಲ್ಲ. ದ್ವೇಷ ಮತ್ಸರ ಎಲ್ಲವನ್ನ ಬದಿಗಿಟ್ಟು ಅಥವಾ ನಾಶ ಮಾಡಿ ಜೀವನವನ್ನು ಸೊಗಸು ಮಾಡಿಕೊಳ್ಳೋದೇ ಸಾರ್ಥಕ್ಯ ಅಂತ ಹೇಳ್ತಾ, ಶಾಂತಿ, ಪ್ರೀತಿ, ಸ್ವಚ್ಛತೆ, ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ನೀತಿ, ಅಹಿಂಸೆ, ಮಾನವೀಯತೆ ಮುಂತಾದ ಮೌಲ್ಯಗಳು ಪ್ರತಿನಿತ್ಯದ ಬಾಳಿನ ಬೆಳಕಾಗಬೇಕು. ಬಾಳಿನೊಳಗೆ ಅಪ್ಲೈ ಆಗಬೇಕು. ಬಾಳಿನೊಳಗೆ ಹಾಸುಹೊಕ್ಕಾಗಿ ನಾವು ಅಳವಡಿಸ್ಕೋಬೇಕು. ಇವುಗಳನ್ನು ಬಿಡಬಾರ್ದು. ಎಂಥದ್ದೇ ಕಠಿಣ ಪ್ರಸಂಗ ಬಂದರೂ ಸತ್ಯವನ್ನು ಹೇಳೋದನ್ನು ಬಿಡಬಾರ್ದು. ಬಹಳ ದೊಡ್ಡ ಫಲ ಇದೆ ರೀ ಸತ್ಯಕ್ಕೆ. ತಾತ್ಕಾಲಿಕವಾಗಿ ನೋವು ವೇದನೆಗಳು ಇರಬಹುದು, ಆದರೆ ಜಯಶಾಲಿ ಆಗೋದು ಸತ್ಯವೇ. ಸುಳ್ಳಿಗೆ ಯಾವತ್ತೂ ತಾತ್ಕಾಲಿಕ ಗೆಲುವು ಅಷ್ಟೇ, ಅದೆಂದೂ ಗೆದ್ದಿಲ್ಲ. ಆದರೆ ಸತ್ಯ ಯಾವತ್ತೂ ಸತ್ತಿಲ್ಲ, ಸಾಯೋದು ಇಲ್ಲ. ಯಾವುದೇ ಕಾಲ ಆದ್ರೇನೋ, ಡಿಜಿಟಲ್ ಯುಗ ಆದ್ರೇನೋ, ಮತ್ತೊಂದು ಯಾವುದೇ ಆದರೂ ಕೂಡ ಮೌಲ್ಯಗಳೇ ಶಾಶ್ವತವಾಗಿ ಇರಬೇಕಾದಂಥ ಮೌಲ್ಯಗಳು ಒಳಿತನ್ನೇ ಉಂಟು ಮಾಡ್ತವೆ ಮನುಷ್ಯರಿಗೆ. ಮನೆ ಮನಸ್ಸು, ಅಂತರಂಗ ಬಹಿರಂಗ, ದೇಹ ಮನೆ ಮನಸ್ಸು ಶುದ್ಧವಾಗಿರಬೇಕು. ದೇಹಕ್ಕೆ ವೇಷಭೂಷಣಗಳು, ನಮ್ಮ ಕೂದಲಿನ ಶೈಲಿ, ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ, ನಮ್ಮ ನಡೆನುಡಿಗಳು ಎಲ್ಲವೂ ಬಾಹ್ಯ ಗುಣಲಕ್ಷಣಗಳು, ಅಲಂಕಾರಗಳು, ಗುಣಾಲಂಕಾರಗಳು ಅಂತೀವಿ. ಹಾಗೆಯೇ ಆಂತರಿಕವಾಗಿ ಕೂಡ ಒಳ್ಳೊಳ್ಳೆ ವಿಚಾರಗಳು, ಸಕಾರಾತ್ಮಕ ವಿಚಾರಗಳು, ಸಕಾರಾತ್ಮಕ ಆಲೋಚನೆಗಳು, ಒಳ್ಳೆ ಗುಣಗಳು, ಇವೆಲ್ಲ ಏನು ಹೇಳಿದಲ್ಲ, ನೀತಿ, ನ್ಯಾಯ, ಪ್ರೇಮ, ಅಹಿಂಸೆ, ಪ್ರಾಮಾಣಿಕತೆ, ಸತ್ಯ, ಇವೆಲ್ಲ ಗುಣಗಳನ್ನು ನಾವು ಮನಸ್ಸಿಗೆ ಧರಿಸ್ಕೊಂಡ್ರೆ, ಒಳಗಡೆ ಇಟ್ಕೊಂಡಿದ್ರೆ ಅದು ಆಂತರಿಕ ಶುದ್ಧತೆ. ಪರರಿಗೆ ಯಾವತ್ತೂ ಕೇಡನ್ನು ಬಯಸೋದು ಬೇಡ. ಅವ್ರು ಎಂಥವರೇ ಇರಲಿ, ನಮಗೆಷ್ಟೇ ಕೇಡು ಮಾಡಿ ನಮ್ಮ ಜೀವನವನ್ನೇ ತುಳಿದು ಹಾಕಿರಲಿ, ಹಾಳು ಮಾಡಿರಲಿ, ಅವರಿಗೆ ನಾವು ಕೇಡು ಬಯಸೋದು ಬೇಡ. ನಮ್ಮ ಭಾಗ್ಯದಲ್ಲಿ ಹಾಗೇ ಬರುತ್ತೇನೋ, ಎಂಥವ್ರು ಬಂದು ಹೀಗೆ ಮಾಡಬೇಕು ಅಂತಾನೆ ಬಿಟ್ಬಿಡೋದು ಅಷ್ಟೇ. ಅದನ್ನು ಲೆಟ್ ಇಟ್ ಗೋ. ಯೂನಿವರ್ಸ್ಗೆ ಬಿಟ್ಬಿಡ್ರಿ, ದೇವರಿಗೆ. ಅದೆಲ್ಲ ನೋಡ್ಕೋತದೆ ಯೂನಿವರ್ಸ್, ನಾವಲ್ಲ. ಏನೋ ನೋಡ್ಕೊಂಡು ನಮ್ಮಿಂದ ಏನೋ ಬೇಡ, ಕೆಡುಕಿನ ಆಲೋಚನೆಗಳು ಸಹಿತ ನಮ್ಮ ಹತ್ರ ಸುಳಿಯೋದು ಬೇಡ. ಈ ರೀತಿ ನಾವು ಭಾವ ಸಮೃದ್ಧಿ, ದೇಹ ಸಮೃದ್ಧಿ, ಮಾನಸ ಸಮೃದ್ಧಿ ಎಲ್ಲ ನಮಗೆ ಸಮೃದ್ಧಿ ಹೊಂದಿ ಶುದ್ಧತೆ ಹೊಂದಿದಾಗ ಆರೋಗ್ಯಯುತ ವಿಕಸಿತ ವ್ಯಕ್ತಿತ್ವಕ್ಕೆ ದಾರಿದೀಪ. ಆರೋಗ್ಯಯುತ ವಿಕಸಿತ ವ್ಯಕ್ತಿತ್ವಕ್ಕೆ ದಾರಿದೀಪ. ಸಾಧ್ಯ ಆದಷ್ಟು ಪ್ರಾಂಜಲ ಮನಸ್ಕರಾಗ್ರಿ, ನಿರ್ಮಲ ಮನಸ್ಕರಾಗ್ರಿ, ಮನಸ್ಸನ್ನು ತಿಳಿಯಾಗಿ ಇಟ್ಕೋರಿ, ಶಾಂತಿ ಪ್ರೀತಿಯಿಂದ ತುಂಬ್ಕೋರಿ ಮನಸ್ಸಲ್ಲಿ ಬೇರೆ ಕಚ್ಚಡಗಳನ್ನು ತುಂಬ್ಕೋಬೇಡ್ರಿ. ಕಚ್ಚಡಗಳು ಮನಸ್ಸಿನ ಶಾಂತಿಯನ್ನು ತಿಂದು ಬಿಡ್ತವೆ, ನುಂಗಿ ಬಿಡ್ತವೆ, ಸಾಯಿಸಿಬಿಡ್ತವೆ, ಮನುಷ್ಯನನ್ನು ಜೀವಂತ ಇದ್ದು ಹೆಣ ಮಾಡಿಬಿಡ್ತವೆ ಅವುಗಳು. ಅದರಿಂದ ಸಾಧ್ಯ ಆದಷ್ಟು ಶಾಂತ ಚಿತ್ತದಿಂದ ಇರೋದಕ್ಕೆ ಪ್ರಯತ್ನ ಪಡಿ, ರೂಢಿ ಮಾಡ್ಕೋರಿ. ಅದು ರೂಢಿ ಆಗ್ತದೆ ತಾನೇ. ನಾವು ಕ್ರಮೇಣ ಒಂದೆರಡು ದಿನ ಬರುವಂಥ ಮಾತಲ್ಲ ಇದು, ವರ್ಷಾನುಗಟ್ಟಲೆ ಬೇಕು ಅದಕ್ಕೆ, ಇಂಥ ಸಾಧನೆ ಮಾಡಲಿಕ್ಕೆ. ಸಹಿಸ್ಕೊಳ್ಳೋ ಶಕ್ತಿ, ಸಹಿಸ್ಕೊಂಡು ಏನನ್ನು ಸಹಿಸ್ಕೊಳ್ಳೋಕೆ, ಸಾವು, ಕೊನೆ ಹಂತ ಸಾವು, ಅದನ್ನೇ ಸಹಿಸ್ಕೊಳ್ಳೋಕೆ ಸಿದ್ಧವಾಗಿ ನಿಂತಹ ಮನಸ್ಸಿಗೆ ಬೇರೆ ಏನು ಕಷ್ಟ ಆಗ್ತದೆ ರೀ? ತಾಳ್ಮೆಯ ಫಲ ಸಿಹಿಯಾಗಿರ್ತದೆ. ಸಹಿಸ್ಕೋರಿ, ತಾಳ್ಮೆಯನ್ನು ಸಾಧ್ಯ ಆದಷ್ಟು ಬೆಳೆಸ್ಕೋರಿ. ಕಪಟ, ಸುಳ್ಳು, ಮೋಸ ಜೀವನಕ್ಕೆ ಮಾರಕಗಳು, ಮಹಾಮಾರಕಗಳು ಇವೆಲ್ಲ. ಆತ್ಮಸಾಕ್ಷಿಗೆ ಬದ್ಧರಾಗಿ ಬಾಡ್ರಿ. ಇವನ್ನೆಲ್ಲ ಬಿಟ್ಟು ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮನ್ನು ನಂಬಿ ಬಂದ ಜೀವಗಳನ್ನಂತೂ ಮೋಸ ಮಾಡಲೇಬಾರ್ದು. ಅದಕ್ಕಿಂತ ಘೋರ ದುರಂತ, ಅನ್ಯಾಯ ಮತ್ತೊಂದಿಲ್ಲ ಅಂದ್ಕೋರಿ. ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಆಗದಂತೆ ನಮ್ಮಿಂದ, ಯಾರು ನನಗೆ 1000 ಜನ ಮೋಸ ಮಾಡಿದರೂ ಸರಿಯೇ, ನಾನು ಒಬ್ಬರಿಗೂ ಮೋಸ ಮಾಡುವುದಿಲ್ಲ. ಈ ನೀತಿ ಅದಲ್ಲ ಇದು. 1000 ಜನ ನನಗೆ ಮೋಸ ಮಾಡಿರ್ಬೋದು, 1000 ಜನ,
ನಾನು ಒಬ್ಬರಿಗೂ ಮೋಸ ಮಾಡೋದಿಲ್ಲ ಅಷ್ಟೇ ಅಲ್ಲ, ಅಂಥ ಆಲೋಚನೆ ಕೂಡ ಮಾಡೋದಿಲ್ಲ. ಇದು ಬಾಳಿನ ನೀತಿಯಾಗಬೇಕು. ಆವಾಗಲೇ ಬದುಕು ಹಸನಾಗುವುದು. ಅದನ್ನು ಅಳವಡಿಸ್ಕೋಬೇಕು ಪ್ರತಿಯೊಬ್ಬರು. ಹಣ ಒಂದು ಇದ್ದರೆ ಹೆಂಗೆ ಬೇಕು ಹಂಗೆ ಬದುಕಬಹುದು ಅಂದ್ಕೊಂಡಿದೆ ಹಣವಂತ ಸಮಾಜ. ಮಾನವನೊಂದಿಗೆ ಹೆಂಗೆ ಮಾತಾಡಬೇಕು, ಪ್ರೀತಿ ಗೌರವದಿಂದ ಹೆಂಗೆ ನಡ್ಕೋಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯವನ್ನೂ ತೋರದ ಕೊಬ್ಬು ಮೈ ಮನಸ್ಸಿನೊಳಗೆ. ಹಣ ಒಂದು ಜಣ್ ಅಂತ ಕೈಯೊಳಗೆ ಬಂದುಬಿಟ್ರೆ ಮುಂದಿನ ವ್ಯಕ್ತಿ ಒಬ್ಬ ಮನುಷ್ಯ ಅದಾನಪ್ಪ ಅನ್ನೋದನ್ನು ಮರೆಯುವಷ್ಟು ಕೊಬ್ಬು ಸೊಕ್ಕು ಅದು ಬರ್ತದೆ. ಹಣದ ಠೇಂಕಾರನೇ ಹಂಗಿರ್ತದಲ್ಲ. ಇಲ್ಲ, ಹಣ ಮನುಷ್ಯನನ್ನು ಕೊಳ್ಳೋದಿಲ್ಲ, ಮನುಷ್ಯನ ಗೌರವವನ್ನು ಕೊಳ್ಳೋಕ್ಕಾಗಲ್ಲ. ಹಣ ಕೊಟ್ಟು ಪ್ರೀತಿಯನ್ನು ಕೊಂಡ್ಕೊಂಡು ಬರಲಿಕ್ಕಾಗಲ್ಲ, ಶಾಂತಿಯನ್ನು ಕೊಂಡ್ಕೊಂಡು ಬರಲಿಕ್ಕಾಗಲ್ಲ, ಯಾವುದನ್ನು ಕೊಂಡ್ಕೊಂಡು ಬರಲಿಕ್ಕೆ ಹಣದಿಂದ ಸಾಧ್ಯ ಇಲ್ಲ. ಏನೋ ಒಂದಿಷ್ಟು ಹೊಟ್ಟೆ ಹಿಟ್ಟು ನಿಮ್ಮ ವಿಲಾಸಿ ಜೀವನಕ್ಕೆ ಬೇಕಾದ ವಸ್ತುಗಳನ್ನು ಕೊಂಡ್ಕೋಬಹುದೇ ವಿನಃ ಮಾನವತೆಯನ್ನಲ್ಲ, ಮಾನವ ಭಾವಗಳನ್ನಲ್ಲ, ಮಾನವ ಜೀವಗಳನ್ನಲ್ಲ. ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಸಮಾಜ, ಮಾನವ ಸಮಾಜ. ಹಣ ಒಂದು ಇದ್ಬಿಟ್ರೆ ನಾವು ಬದುಕಬಹುದು, ಇಲ್ಲ. ಹಣ ಒಂದಿದ್ರೆ ಬದುಕೋಕ್ಕಾಗಲ್ಲ, ಹಣ ಇಲ್ಲದೇನೂ ಬದುಕೋಕ್ಕಾಗಲ್ಲ. ಹಣಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಅಗತ್ಯಕ್ಕೆ ಎಷ್ಟು ಹಣ ಬೇಕೋ ಅಷ್ಟನ್ನು ಹಣ ಬೇಕು ನಮಗೆ, ಇಲ್ಲ ಅಂತಿಲ್ಲ. ಅಷ್ಟು ಸಾಕು, ಅದಕ್ಕೆ ಅಷ್ಟು ಮಹತ್ವ ಸಾಕು. ಅತಿಯಾದ ಮಹತ್ವ ಕೊಟ್ಟು ಹಣದ ಹಿಂದೆ ಹೋಗಿ ಮಾನವ ಸಂಬಂಧಗಳನ್ನೇ ಗಾಳಿಗೆ ತೂರಿ ಏನು ಸಾಧನೆ ನಮ್ಮದು. ಮಾನವ ಸಂಬಂಧ ಹಣ ಇದ್ರೂ ಸಂಬಂಧ ಕಳ್ಕೊತೀವಿ, ಹಣ ಇಲ್ಲದೆ ಹೋದಾಗೂ ಸಂಬಂಧ ಕಳ್ಕೊತೀವಿ. ಹಣ ಇದ್ದವ ನಾ ಶ್ರೀಮಂತ ಅಂತ ಸೊಕ್ಕಿನಿಂದ ಸಂಬಂಧಗಳಿಂದ ದೂರ ನಿಲ್ತಾನೆ. ಹಣ ಇಲ್ಲದವನಿಗೆ ಇದ್ರ ಹತ್ರ ಏನಿಲ್ಲ, ಇದು ತೊಗೊಂಡು ಏನು ಮಾಡೋಣ ಅಂತ ದೂರ ಇಡ್ತಾರೆ. ದುಗ್ಗಾಣಿಯ ದುರಾಸೆ ದುಃಖಕ್ಕೆ ಮೂಲ. ದಾಸರು ಹೇಳಿದ್ದು ದುಗ್ಗಾಣಿ ದುಃಖಕ್ಕೆ ಮೂಲ ಅಂಥೇಳಿ. ಅದಕ್ಕೆ ಹಣ ಏನು ಕೊಟ್ಟಿತ್ತು, ಜನ ಏನು ತಣಿತದ, ಹಣದಿಂದ ಯಾರೂ ಸಂತೋಷ ಪಟ್ಟಿಲ್ಲ. ಜನಮಾನಸದೊಳಗೆ ನೆಲೆಯಾಗಿ ನಿಲ್ಲಬೇಕಾದ ಭಾವ ಪ್ರೀತಿ ಭಾವ, ಪ್ರೇಮ ಭಾವ, ಕರುಣಾಭಾವ, ಮಮತೆ, ವಾತ್ಸಲ್ಯ ಏನೆಲ್ಲ ಇದ್ದಾವಲ್ಲ, ಈ ಭಾವಗಳು ಇರಬೇಕೇ ವಿನಃ ಹಣವನ್ನು ಇಟ್ಕೊಂಡು ಶಾಂತಿ ನೆಮ್ಮದಿಯನ್ನು ಇನ್ನೂ ಯಾರೂ ಪಡೆದಿಲ್ಲ. ಎಲ್ಲರನ್ನು ರಕ್ಷಣೆ ಮಾಡೋಕಂತಲೇ ಸರ್ವಶಕ್ತನಾದ ಭಗವಂತ ಸದಾ ನಮ್ಮ ಹಿಂದೆ ಇದ್ದೇ ಇರ್ತಾನೆ. ಆದ್ದರಿಂದ ದೇವನಿರುವನು ಅಂತ ನಂಬಿದ ಮೇಲೆ ಯಾವುದೇ ದ್ವಂದ್ವಗಳಿಗೆ ಅವಕಾಶ ಕೊಡಲೇಬಾರದು. ದೇವರಲ್ಲಿ ಅಚಲವಾದ ನಂಬಿಕೆ ಹೊಂದಿದ್ರೆ ಸಾಕು, ದೇವರು ರಕ್ಷಣೆ ಮಾಡ್ತಾನೆ. ಸಂಪೂರ್ಣ ಎಲ್ಲರ ರಕ್ಷಣೆಯ ಹೊಣೆಯನ್ನು ಹೊತ್ತು ನಿಂತಾನವನು, ಖಂಡಿತ ರಕ್ಷಣೆ ಮಾಡ್ತಾನೆ. ವ್ಯಸನಗ್ರಸ್ಥರಾಗಿ ಕುದಿಯೋದಕ್ಕಿಂತ ದೇವರಲ್ಲಿ ಮನವನ್ನಿಟ್ಟು ನಿಶ್ಚಿಂತನಾಗಿರುವುದು ಕ್ಷೇಮದ ದಾರಿ. ನಮಗೇನು ತೋಚ್ತಾ ಇಲ್ಲಪ್ಪ, ಎಲ್ಲವೂ ನಮ್ಮ ಮನಸ್ಸಿನ ವಿರುದ್ಧವಾಗಿಯೇ ಜರುಗ್ತಾ ಇದ್ದಾವೆ. ಜೀವನದೊಳಗೆ ಘಟನೆಗಳು, ಇಂಥ ವಿರೋಧಾಭಾಸಗಳ ಮಧ್ಯೆ ನಾನು ಹೇಗೆ ನೆಮ್ಮದಿಯಿಂದ ಬದುಕಲಿ? ಈ ಜನರ ಮಧ್ಯ ಚಿಂತೆ ಬೇಡ, ದೇವರಿದ್ದಾನೆ, ದೇವರು ಇದ್ದಾನೆ, ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಅಚ್ಚಲ ನಂಬಿಕೆನೇ ನಮ್ಮ ಜೀವನಕ್ಕೆ ಕ್ಷೇಮದ ದಾರಿ. ನಾನು ಏನೇನೂ ಅಲ್ಲ, ನಾನೊಂದು ಸಾಮಾನ್ಯ ಮಾನವ ಪ್ರಾಣಿ, ಶಕ್ತಿ ಸಾಮರ್ಥ್ಯಗಳಿರುವಂಥ ಮಾನವ. ನಾನು ದೇವರೊಂದಿಷ್ಟು ಬಲವನ್ನು ಏನೋ ಕೊಟ್ಟಾನೆ, ಯಾವುದೋ ರೀತಿ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು. ಛಲ ಬಲ ಇರುವಂಥ ಮಾನವ ನಾನು, ಪ್ರೀತಿ ಕರುಣೆ ಸಹನೆ ಇರುವಂಥ ಮಾನವ ಅಷ್ಟೇ. ನಾನೇ ಎಲ್ಲವೂ ಅಲ್ಲ, ಎಲ್ಲರೊಳಗೊಂದು ನಾನು ತೃಣ, ಬಿಂದು ಬಿಂದು ಸೇರಿ ಸಿಂಧುವಾದಂತೆ. ಹಿಂಗೆ ಹನಿ ಹನಿ ಸೇರಿ ಹಳ್ಳ ಆಗ್ತದಲ್ಲ, ನನ್ನಂಥ ಮಾನವರ ಸಮೂಹವೇ ಪ್ರಪಂಚ. ನಾನೊಂದು ಕಣ, ಪ್ರಪಂಚದ ಒಂದು ಸಣ್ಣ ಕಣ. ಆ ಎಲ್ಲ ಕಣಗಳು ಸೇರಿನೇ, ಮಾನವ ಕಣಗಳು ಸೇರಿ ಪ್ರಪಂಚ ಆಗಿರೋದು. ಇಂಥ ಮಾನವನ ಹೃದಯ ಶ್ರೀಮಂತಿಕೆಗಿಂತ ಮಿಗಿಲಾದ ಶ್ರೀಮಂತಿಕೆ ಇಲ್ಲ. ಹಣವಂತರನ್ನು ಶ್ರೀಮಂತರು ಅಂತ ಕರೆಯೋದಲ್ಲ ಪ್ರಿಡಿಕ್ಷನ್. ಯಾರು ಹೃದಯವಂತರೋ ಅವರು ಶ್ರೀಮಂತರು. ಹೃದಯಹೀನತೆಗಿಂತ ಬೇರೆ ದಾರಿದ್ರ್ಯವೇ ಇಲ್ಲ. ಎಷ್ಟೊಂದು ಮೀನಾಮೇಷ ಎಣಿಸ್ತೀವಿ ರೀ,
ಒಂದು ಜೀವಕ್ಕೆ ಪ್ರೀತಿ ಕೊಡಬೇಕು, ಕರುಣೆ ತೋರಿಸಬೇಕು, ಒಂದು ಜೀವವನ್ನು ಸನ್ಮಾನಿಸಬೇಕು ಅಂತಂದರೆ ಎಷ್ಟೆಲ್ಲ ಮೀನಾಮೇಷ ಎಣಿಸಿ ಲೆಕ್ಕ ಹಾಕಿ ಏನೆಲ್ಲ ಮಾಡ್ತೀವಿ. ಅದು ಹೃದಯ ದಾರಿದ್ರ್ಯ, ಹೀನತೆ ಅಂತಾರೆ ಅದಕ್ಕೆ. ಬೇಡುವುದೇ ಬಡತನ, ನೀಡುವುದೇ ಸಿರಿತನ. ಬೇಕೆಂಬುದೇ ಬಡತನ, ಸಾಕೆಂಬುದೇ ಸಿರಿತನ. ಕೊಡುತ್ತ ನಿನ್ನ ಕೈ ಭೂಮಿ ನೋಡಲಿ, ಕೊಡುತ್ತ ನಿನ್ನ ಕೈ ಭೂಮಿ ನೋಡುವಂತಾಗಲಿ, ಬೇಡುತ್ತಾ ಆಕಾಶ ನೋಡೋದು ಬೇಡ. ಬೇಕು ಬೇಕು ಅಂತ ಹಿಂಗೆ ಕೈ ಚಾಚಿ ನಿಲ್ಲೋದು ಬೇಡ, ಯಾರ ಹತ್ರನೂ ಕೊಡುವಂಗಾಗಲಿ ನಮ್ಮ ಕೈ. ಸದಾ ದಣಿಗಳಾಗಬೇಕು, ಕೊಡುವಂಥ ದಣಿಗಳು ನಾವು. ತುಟಿಗಳಿಗೆ ನಗುವಿನ ಲೇಪನ ಇದ್ದರೆ ಸಾಕು, ಜೀವನ ಸಂತೋಷಮಯವಾಗಿರ್ತದೆ. ಬೇರೊಬ್ಬರ ಏಳಿಗೆಯನ್ನು ಕಂಡು ಉರಿಯೋದು ಬೇಡ, ತಣ್ಣೀರು ಎರಚೋದು ಬೇಡ, ಕಾಲು ಎಳೆಯೋದು ಬೇಡ. ಬೆಳೆದು ಹೋಗಲಿ ಅವ್ರವ್ರ ಪಾಡಿಗೆ ಅವರು. ನಗ್ತಾ ನಗ್ತಾ ಹಾರೈಸೋದನ್ನು ಕಲೀರಿ, ಪ್ರಶಂಸೆ ಮಾಡಿರಿ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಕಂಡಾಗ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿರಿ, ಅವರನ್ನು ಹೊಗಳ್ರಿ. ಯಾವುದೊಂದು ಇನ್ಸ್ಪಿರೇಷನ್ ಸಿಕ್ಕಿತು ಅವರಿಗೆ ಸ್ಫೂರ್ತಿ, ಸಾಧ್ಯ ಆದಷ್ಟು ತೆಗಳೋದನ್ನು ಕಡಿಮೆ ಮಾಡಿಕೊಡ್ರಿ. ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳೋ ದುರಭ್ಯಾಸ ಸಾಧ್ಯ ಆದಷ್ಟು ಬಿಟ್ಟುಕೊಡ್ರಿ. ಅಥವಾ ನಿಷ್ಠುರವಾಗಿ ಹೇಳಿದರೆ ನೆಟ್ಟಗಾಗ್ತಿತ್ತು ಅಂದರೆ ನಿಷ್ಠುರವಾಗಿ ಹೇಳೋದನ್ನು ಕಲೀರಿ. ಎಲ್ಲರಿಗೂ ಬರಲ್ಲ ನಿಷ್ಠುರತೆ. ಅದಕ್ಕೆ ಸದಾ ನಿಮ್ಮ ತುಟಿಗಳ ಮೇಲೆ ಒಂದು ಸಣ್ಣ ಮುಗುಳ್ನಗೆ ಇರಲಿ. ಆ ಸಣ್ಣ ಮುಗುಳ್ನಗು ಮನಸ್ಸಿನದೆಷ್ಟೋ ಕ್ಲೇಶಗಳನ್ನು ಕಡಿಮೆ ಮಾಡ್ತದೆ. ಅದರಿಂದ ವ್ಯಕ್ತಿಯ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡಬಲ್ಲದು ಮುಗುಳ್ನಗೆ. ಆದ್ದರಿಂದ ಸದಾ ನೀವು ಏನದು ದೇಹದ ಆರೋಗ್ಯದ ಟಾನಿಕ್ ಅಂತರ ನಗೆಯನ್ನು ನಗಬೇಕು. ಎಂಥ ನಗು ನಗಬೇಕು? ಬೇರೆಯವರಿಗೆ ಹಿತವಾಗುವಂಥ ನಗೆ ನಮ್ಮದಾಗಿರಬೇಕು. ಅಜಾತ ಶತ್ರುವಾಗಿ ಬಾಳೋದು ಒಂದು ಕಲೆ, ಅದೆಲ್ಲರಿಗೂ ಸಿಕ್ಸೋದಿಲ್ಲ. ಪ್ರಾರಬ್ಧ ಕರ್ಮದ ಫಲವಾಗಿ ವೈರಿಗಳು ಬದುಕಿನೊಳಗೆ ಬಂದರೂ ಕೂಡ ಸಮಾಧಾನ ಚಿತ್ತರಾಗಿ ವರ್ತನೆ ಮಾಡೋದನ್ನು ಕಲಿಬೇಕಾಗಿದೆ. ಅವರಿರೋದೇ ನಮ್ಮ ದಾರಿಗೆ ದೀಪ ಬೆಳಗೋದಕ್ಕೆ, ಎಚ್ಚರಿಕೆ ಗಂಟೆಗಳಾಗಿ ಸದಾ ಜಾಗರೂಕರಾಗಿ ಇರುವಂತೆ ಪ್ರೇರಣೆ ಕೊಡ್ತಾರೆ ಅವರು. ಆದ್ದರಿಂದ ಅವರು ನಮ್ಮ ಪಕ್ಕದಲ್ಲಿ ಇರಲಿ ಯಾವಾಗಲೂ. ಆದ್ದರಿಂದ ವೈರಿಗಳನ್ನು ದ್ವೇಷ ಮಾಡೋದು ಬೇಡ. ಅಕ್ಕ ಮಹಾದೇವಿ ಹೇಳಿದಂಥ ವಚನವನ್ನು ನೆನಪು ಮಾಡ್ಕೋರಿ. ಬೆಟ್ಟದ ಮೇಲೆ ಮನೆ ಮಾಡಿ ಇಂಥ ಮೃಗಗಳಿಗೆ ಹೆದರ್ಕೊಂಡ್ರೆ ಹೇಗೆ? ಸಂತೆಯೊಳಗೆ ಮನೆ ಮಾಡಿ ಸದ್ದು ಗದ್ದಲ ಅಂತಂದರೆ ಹೇಗೆ? ಸಮುದ್ರದ ದಂಡೆಯೊಳಗೆ ಮನೆ ಮಾಡಿಕೊಂಡು ನೆರೆ ತೆರೆ ಬರ್ತಾವಂತಂದ್ರೆ ಹೆಂಗೆ ಅಂಜೋದ್ರೆ ಹೆಂಗೆ? ಸಮಾಜದೊಳಗೆ ದೇಶದೊಳಗೆ ಲೋಕದೊಳಗೆ ಹುಟ್ಟಿ ಬಂದಿವೆ ಅಂದಾಗ ಇವರೆಲ್ಲರೂ ಇರೋರೆ. ಎಲ್ಲರ ನಿಂದೆಗಳು, ಅಪಮಾನಗಳು, ಹೊಗಳಿಕೆ, ತೆಗಳಿಕೆ ಎಲ್ಲದೂ ಇರೋದೇ. ಎಲ್ಲವನ್ನು ಸಮಾಧಾನ ಚಿತ್ತರಾಗಿ ಸ್ವೀಕಾರ ಮಾಡಿ ಶಾಂತವಾಗಿರೋದನ್ನು ಕಲೀರಿ ಅಂತ ಅಕ್ಕಮಹಾದೇವಿ ಹೇಳಿದ್ದು. ಮಾತು ಬೆಳ್ಳಿ, ಮೌನ ಬಂಗಾರ. ನಿಜವೇ ಆದರೂ ಕೂಡ ಅತಿಯಾದರೆ ಅಮೃತವು ವಿಷವೇ ಅನ್ನೋದನ್ನು ಮರಿಬಾರ್ದು. ತೂಕಬದ್ಧ ಮಾತಿರಬೇಕು. ತೂಕ ತಪ್ಪಿದಂಥ ಮಾತಿನಿಂದ ನೋವಾಗಿ ನಂಜಾಗ್ತದೆ. ಮೌನವಾಗಿರೋದು ಲೇಸು ನಿಜ, ಆದರೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಲೆಕ್ಕ ಅದಕ್ಕೆ. ಮಾನವ ಸಂಬಂಧಗಳನ್ನು ಬೆಸೆಯೋದು ಈ ಮೌನ, ಮುರಿಯೋದು ಈ ಮೌನ. ಅದಕ್ಕೋಸ್ಕರ ಯಾವುದನ್ನು ಎಷ್ಟು ಮಿತವಾಗಿ ಬೆಳೆಸ್ಕೊಂಡು ಜೀವನದ ಹಾದಿಯನ್ನು ಸುಗಮಗೊಳಿಸ್ಕೊಳ್ಬೇಕು ಅನ್ನೋದು ಜೀವನದ ಅನುಭವ ತಾನೇ ಕಲಿಸ್ಕೊಡ್ತಾ ಹೋಗ್ತದೆ. ಯಾವುದನ್ನು ಒಮ್ಮೆಗೆ ಕಲಿಯೋದಕ್ಕೆ ಮನುಷ್ಯನಿಂದ ಸಾಧ್ಯ ಆಗೋದಿಲ್ಲ. ವಯಸ್ಸಾದಂಗೆಲ್ಲ ಜೀವನದೊಳಗೆ ಅನೇಕ ನಮೂನೆಯ ಸಂದರ್ಭ ಸನ್ನಿವೇಶಗಳು ಎದುರಾದಂಗೆಲ್ಲ ಮನುಷ್ಯ ಪಾಠಗಳನ್ನು ಕಲಿತಾ ಹೋಗ್ತಾನೆ. ಕಲಿಕೆ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಗೂ ಇದ್ದದ್ದೇ. ಹುಟ್ಟಿನಿಂದ ಸಾಯೋ ತನಕ ಕಲಿತಾನೆ ಇರಬೇಕು. ನಿಮ್ಮಲ್ಲಿ ಯಾರಾದರೂ ಶಿಕ್ಷಕರಾಗಿದ್ದರೆ ಟೀಚರ್ ಈಸ್ ಆಲ್ವೇಸ್ ಸ್ಟೂಡೆಂಟ್. ಅಧ್ಯಯನಶೀಲರಾಗಿರಿ, ಸದಾ ಹಸನ್ಮುಖರಾಗಿರಿ, ಸರಳತೆ ಇರ್ರಿ. ಸರಳ ಜೀವನ, ಉನ್ನತ ವಿಚಾರ ಅದನ್ನು ಅಪ್ಲೈ ಮಾಡ್ಕೋರಿ. ಸರಳವಾಗಿ ಬೋಧನೆ ಮಾಡೋದನ್ನು ಕಲೀರಿ. ಮಕ್ಕಳ ಏಳಿಗೆ, ವಿಕಾಸವೇ ನಿಮ್ಮ ಗುರಿ ಅಂದ್ಕೋರಿ. ಪ್ರಾಂಜಲ ಮನಸ್ಸಿನಿಂದ, ಕರ್ತವ್ಯ ನಿಷ್ಠೆಯಿಂದ, ದಕ್ಷತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಗೌರವಿಸ್ರಿ, ಪ್ರೀತಿಸ್ರಿ. ಅದರಲ್ಲೇ ಲೀನವಾಗಿರಿ. ಬದುಕು ಕೊಟ್ಟಿರ್ತದೆ ನಿಮಗದು, ಅನ್ನ ಕೊಟ್ಟಿರ್ತದೆ ನಿಮಗದು. ಋಣಿಯಾಗಿರ್ರಿ. ಅಲ್ಲಿಗೆ ಬಂದು ವೇದಿಕೆ ಮೇಲೆ ನಿಂತು ಸನ್ಮಾನ ಸ್ವೀಕರಿಸಿ ಇಷ್ಟು ಮಾತಾಡೋದು ನನ್ನ ಕರ್ತವ್ಯ ಆಗಿತ್ತು ಇವತ್ತು. ಅಲ್ಲಿಗೆ ಬಾರದೇನೆ, ಅಲ್ಲಿನ ಅನುಪಸ್ಥಿತಿಯಲ್ಲೇ ಮನೆಯಲ್ಲೇ ಕೂತು ನಾನು ಹೇಳಬೇಕಾಗಿರೋದನ್ನು ಈ ವಿಡಿಯೋದ ಮುಖಾಂತರ ತಮಗೆಲ್ಲರಿಗೂ ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. 1 ಗಂಟೆಯಾದರೂ ಬೇಕೇನೋ ಸಮಯ, ಆದರೆ ನನಗಿಲ್ಲಿ ಸಮಯದ ಅಭಾವ ಇರ್ಬೋದು ಅಥವಾ ಡಾಟಾದ ಅಭಾವನೂ ಇರ್ತದೆ ನನಗೆ. ಅದಕ್ಕೋಸ್ಕರ ನಾನು ಇಷ್ಟರಲ್ಲೇ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ
ಕರೆದು ನನ್ನನ್ನು ತಿಂಗಳಿನಿಂದ ಪಾಪ ಹೇಳ್ಕೊಂಡಿದ್ರಿ, ನೀವು ಬರಲಿಕ್ಕಾಗಿಲ್ಲ, ದಯವಿಟ್ಟು ಕ್ಷಮಾ ಮಾಡಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾ ಹೀಗೇ ಗುರು ವೃಂದದ ಮೇಲೆ ಇರಲಿ ಅಂತ ಹೇಳ್ತಾ, ದೇವರು ತಮ್ಮೆಲ್ಲರಿಗೂ ಸದಾ ಸನ್ಮಂಗಳವನ್ನು ಉಂಟು ಮಾಡಲಿ ಒಂದು ಒಳಿತಿನ ಹಾರೈಕೆಯೊಂದಿಗೆ ಧನ್ಯವಾದ.